ದೇಶಾದ್ಯಂತ ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಮೂಳೆಗಳು ಅಥವಾ ಅಸ್ಥಿ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಆ ಅಸ್ಥಿ ಎಷ್ಟು ವರ್ಷ ಹಳೆಯದು, ಅದು ಪುರುಷನದ್ದ ಅಥವಾ ಮಹಿಳೆದ, ಹೀಗೆ ಹಲವು ಗೊಂದಲಗಳ ಜೊತೆಗೆ ಆ ಸಾವು ಹೇಗಾಗಿದೆ, ಹೀಗೆ ಹಲವು ಗೊಂದಲಗಳು ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ಕಾಡಲಿಕ್ಕೆ ಶುರುವಾಗಿದೆ. ಈ ಎಲ್ಲ ವಿಚಾರಗಳ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಿಧಾನ ತಜ್ಞರಾದಂತಹ ಡಾಕ್ಟರ್ ಅರವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮೈಸೂರಿನ JSS ಆಸ್ಪತ್ರೆಯ ಹಿರಿಯ ಪ್ರಾಧ್ಯಾಪಕರು. ಅವರು ಈ ತಲೆ ಬುರುಡೆಗಳ ರಹಸ್ಯವನ್ನ ಬಿಚ್ಚಿಡ್ತಿದ್ದಾರೆ. ನಾನು ಅವ್ರಿಗೆ ನನ್ನ ನ್ಯೂಸ್ ಫಸ್ಟ್ ಲೋಗೋನ ಕೊಡುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ಓವರ್ ಟು ಯು ಸರ್. ನಮಸ್ಕಾರ. ಎಂಟೈರ್ ಸ್ಕೆಲಿಟನ್ ನೋಡಿದಾಗ ನಮ್ಗೆ ಏನು ಗೊತ್ತಾಗತ್ತಂತಂದ್ರೆ ಇದು 2 ಅಸ್ಥಿಪಂಜರಗಳಿರುತ್ತವೆ ಅಂತೇಳಿ. ಸಾಮಾನ್ಯ ವ್ಯಕ್ತಿಗಳಿಗೆ ಇದರಲ್ಲಿ ಕೆಲವು ಸೂಕ್ಷ್ಮವಾದಂಥ ವ್ಯತ್ಯಾಸಗಳು ಮಾಡ್ಲಿಕ್ಕಾಗಲ್ಲ. ಈ ನನ್ನ ಬಲ್ದಗಡೆ ಈ ಕಡೆ ಇರೋಂಥದ್ದನ್ನ ಇದು ಪುರುಷರ ಸ್ಕೆಲಿಟನ್ ಆಗಿರುತ್ತೆ. ಯಾಕೆಂತಂದ್ರೆ ಇದರಲ್ಲಿ ಸ್ಕಲ್ ಸ್ಟ್ರಕ್ಚರ್ ಮತ್ತೆ ಆರ್ಬಿಟಲ್ ಸ್ಟ್ರಕ್ಚರ್, ಇಲ್ಲಿ ಸೂಪ್ರಾ ಆರ್ಬಿಟಲ್ ರಿಡ್ಜಸ್ ಅಂತ ಬರುತ್ತೆ ಈ ಕಡೆ. ಸೊ ಇವೆಲ್ಲವೂ ದಟ್ಟವಾಗಿರುತ್ತೆ, ಎದ್ದು ಕಾಣಿಸ್ತಿರ್ತದೆ. ಮತ್ತು ಹಾಗೆ ಕೆಳಗೆ ಬರ್ತಕ್ಕಂಥದ್ದು ನೋಡಿದಾಗ, ಫೀಚರ್ಸ್ ನೋಡಿದಾಗ ಈ ಎಲುಬುಗಳು ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ತೆಳುವಾಗಿರುತ್ತೆ, ಸ್ಲೆಂಡರ್ ಆಗಿರುತ್ತೆ. ಮತ್ತೆ ಇಲ್ಲಿ ಮೇನ್ ಅಂತಂದ್ರೆ ಇಲ್ಲಿ ಪೆಲ್ವಿಕ್ ರೀಜನಲ್ಲಿ ಬರುತ್ತೆ. ಇಲ್ಲಿ ಈ ಪೆಲ್ವಿಕ್ ಇನ್ಲೆಟ್ ಅಂತ ಏನಿದೆಯಲ್ಲ, ಇದಕ್ಕೂ ಹೋಲಿಕೆ ಮಾಡಿದ್ರೆ ಇದು ಅಗಲಕ್ಕಿದೆ. ಸೊ ಹಾಗಾಗಿ ಅದು ಸಣ್ಣಕ್ಕಿದೆ. ಸೊ ಹಾಗಾಗಿ ಇದನ್ನ ಒಂದು ಮೇನ್ ಫೀಚರ್ಸ್ ಅಲ್ಲಿ ಇದನ್ನ ತಗೊಳ್ತೀವಿ. ಇದನ್ನ ಈ ಕಂಪ್ಲೀಟ್ ಸ್ಕೆಲಿಟನ್ ಸಿಕ್ಕಿದಾಗ ಬಹಳ ಸರಳವಾಗಿ ಮತ್ತು ಸುಲಭವಾಗಿ ಲಿಂಗ ಮತ್ತು ವಯಸ್ಸು ಎರಡನ್ನೂ ಹೇಳ್ಬೋದು. ಆದರೆ ಪಾರ್ಷಿಯಲ್ ಸ್ಕೆಲಿಟನ್ ಸಿಕ್ಕಿದಾಗ ಕೇವಲ ಈಗ ಕೆಲವು ತುಂಡುಗಳು ಸಿಕ್ಕಿರ್ತದೆ ಅಂಥದ್ರಲ್ಲೆಲ್ಲ, ಅಂಥ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಬರುತ್ತೆ. ಅವಾಗ ಏನಂತಂದ್ರೆ ಆವಾಗ ಅದರಲ್ಲಿ ಸ್ವಲ್ಪ DNA ಮಾಡೋ ಮುಖೇನ ಅದನ್ನು ನಾವು ಅದರಲ್ಲಿ XY ಕ್ರೋಮೋಸೋಮಲ್ ಟೆಸ್ಟನ್ನು ಮಾಡಿ ಅಲ್ಲಿಂದ ಕಂಡುಹಿಡಿಬೇಕಾಗತ್ತೆ. ಇದು ಏನಾರು ಪುರುಷರದ ಅಥವಾ ಫೀಮೇಲ್ದ ಅಂತೇಳಿ. XX ಇದ್ರೆ ಅದು ಫೀಮೇಲ್, XY ಇದ್ರೆ ಮೇಲ್ ಕ್ರೋಮೋಸೋಮ್ ಅಂತ ಆ ಥರ ಹೇಳ್ತೀವಿ. DNA ಸಾಮಾನ್ಯವಾಗಿ ಇಂಥ ಭಾಗದಲ್ಲಿ ಈ ಒಂದು ತೊಡೆಯ ಮೂಳೆ ಅಂತ ಹೇಳ್ತೀವಿ. ಈ ತೊಡೆಯ ಮೂಳೆಯಲ್ಲಿ ಇಂಥ ಭಾಗದಲ್ಲಿ ಇಲ್ಲಿ ನೆಕ್ ರೀಜನ್ ಅಲ್ಲಿ ಇಲ್ಲಿ ಅಬಂಡೆಂಟ್ ಆಗಿರುತ್ತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಿರ್ತದೆ. ಒಂದು ವೇಳೆ ಇದೂ ಸಿಕ್ಕಿಲ್ಲ, ಕೇವಲ ಕೆಲವು ಹಲ್ಲುಗಳು ಸಿಕ್ಕಿರ್ತವೆ ಅಂತಂದ್ರೆ ಹಲ್ಲಿನಲ್ಲೂ ಸಹ ಅತಿ ಉತ್ತಮವಾದಂತಹ DNA ಸಿಗತ್ತೆ. ಹೆಚ್ಚು ಕಾಲ ಏನಂತಂದ್ರೆ ಇದನ್ನ ಮೂಳೆಕ್ಕಿಂತ ಹೆಚ್ಚು ಕಾಲ ಇದು ಮಣ್ಣಲ್ಲಿ ಬದುಕಿರುತ್ತದನ್ನ. ಸೊ ಅಂಥದನ್ನ ಹಲ್ಲುಗಳನ್ನ ನಾವು ಅದಕ್ಕಾಗಿ ನಾವು ಬಹಳ ಪ್ರಾಮುಖ್ಯವಾಗಿ ನೋಡ್ತಿರ್ತೀವಿ ಇದನ್ನ. ಸೊ ಅಂದ್ರೆ ಡೆಂಟಲ್ DNA ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಸೇಮ್ ಇದು ಯಾರದ್ದು ಅಂತ ಹೇಳಿ. ಅವರು ಹತ್ತಿರದ ಸಂಬಂಧಿಕರಂದ್ರೆ ರಕ್ತ ಸಂಬಂಧಿಕರು ಯಾರು ಬಂದಾಗ ಕೆಲವು ಅನುವಂಶತೆ ಅಂಶಗಳನ್ನ ಇಲ್ಲೂ ರಿಪೀಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಇವರದ್ದೇನ, ಬಹಳ ಹತ್ತಿರದ ಸಂಬಂಧಿಕರದ್ದೇನ ಅಂತೇಳಿ ಆ ಥರ ಗುರುತಿಸ್ಬೋದಾಗತ್ತೆ. ಆದರೆ ಇದಕ್ಕಾಗಿ ಏನು ಬೇಕಾಗತ್ತೆ ಅಂತಂದ್ರೆ ಡೋನರ್ ಒಬ್ರು ಬೇಕಾಗ್ತಾರೆ, ಅಂದ್ರೆ ಸಂಬಂಧಿಕರು ಯಾರೋ ಒಬ್ರು ಬರಬೇಕಾಗತ್ತೆ. ಈಗಾಗಲೇ ಆಗಿದೆ, ಸುಮಾರು ನಿನ್ನೆ ಡಿಟೆಕ್ಟ್ ಆಯಿತು ಅಂತ ಗೊತ್ತಾಯ್ತು ಹಿಂಗೆ. ಸೊ ಇನ್ಮೇಲೆ ಮುಂದೆ ಬರಬೇಕಾಗತ್ತೆ. ನಮ್ಮಂಥ ಸಂಬಂಧಿಕರು ಕಾಣೆಯಾಗಿದ್ರು ಇಂತಿಷ್ಟನೇ ಇದರಲ್ಲಿ ಅಂತ ಹೇಳೋದೆಲ್ಲ ಬರಬೇಕಾಗತ್ತೆ. ಅವರು ಬಂದ ನಂತರ ಅವರ DNA ತಗೊಂಡು ಎರಡರದ್ದು ಮ್ಯಾಚ್ ಮಾಡ್ತೀವಿ. ಅಂದರೆ ಪ್ರೊಫೈಲ್ ಮ್ಯಾಚಿಂಗ್ ಅಂತ ಕರೀತಾರೆ ಇಂಥದನ್ನ. ಪ್ರೊಫೈಲ್ ಮ್ಯಾಚಿಂಗ್ ಆದಾಗ ಆವಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಇವರದ್ದು ಇಂಥವ್ರ ಸಂಬಂಧಿಕರದ್ದೇ ಅಂತ ಹೇಳಿ ಗೊತ್ತಾಗತ್ತೆ. ಅದು ಇಲ್ದಿದ್ರೆ ಒಂದು ವೇಳೆ ಇಲ್ಲಿ ಕೇವಲ ತಲೆಬುರುಡೆ ಅಷ್ಟೇ ಸಿಕ್ಕಿದ್ರೆ ಇಲ್ಲಿ ಚೆಹರೆ ಪುನರ್ನಿರ್ಮಾಣ ಮಾಡ್ತಕ್ಕಂಥದನ್ನ ಕೆಲವು ಕಂಪ್ಯೂಟರೈಸ್ ಟೆಕ್ನಿಕ್ಸ್ ಈಗ ಬಂದಿದೆ. ಅಂದ್ರೆ ಅದರಲ್ಲಿ ಏನಂತಂದ್ರೆ ಈ ಯಾವುದೇ ಒಂದು ವ್ಯಕ್ತಿಯ ಚೆಹರೆ ಅಂದ್ರೆ ಸ್ವಲ್ಪ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಟಿಶ್ಯೂಸ್ ಎಲ್ಲ ಕವರ್ ಆಗಿರುತ್ತೆ, ತುಟಿ ಇರುತ್ತೆ, ಕಣ್ಣು ಇರುತ್ತೆ, ಮೂಗು ಬಂದಿರುತ್ತೆ, ಅವೆಲ್ಲ ಈಗ ನಶಿಸಿ ಹೋಗಿದೆ ನೀವು ನೋಡಿದಾಗ. ಸೊ ಅದನ್ನ ಮತ್ತೆ ರೀಜನರೇಟ್ ಮಾಡಿಸ್ಬೋದಾಗತ್ತೆ. ಹೇಗೆ ಅಂತಂದ್ರೆ ಅಲ್ಲಲ್ಲಿ ಕೆಲವು ಅನಾಟಮಿಕಲ್ ಲ್ಯಾಂಡ್ ಮಾರ್ಕ್ಸ್ ಇರುತ್ತೆ. ಸೊ ಈ ಲ್ಯಾಂಡ್ ಮಾರ್ಕ್ಸ್ ಆಧಾರದ ಮೇಲೆ ಇಲ್ಲಿ ಎಷ್ಟು ಥಿಕ್ನೆಸ್ ಅಲ್ಲಿ ಇರುತ್ತೆ, ಈ ಮೂಗು ಎಷ್ಟು ಉದ್ದ ಬರುತ್ತೆ, ಅದನ್ನೆಲ್ಲದನ್ನು ಮತ್ತೊಮ್ಮೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಡಿಜಿಟಲ್ ಇಮೇಜಿಂಗ್ ಮೂಲಕ ಇಂಥದನ್ನ ಮತ್ತೆ ರೀಜನರೇಟ್ ಮಾಡಿಸ್ಬೋದಾಗತ್ತೆ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಅದೇ ಇದೆ. ಸರ್, ಈಗ ಬರೀ ಕೇವಲ ಹಲ್ಲುಗಳು ಮಾತ್ರ ಸಿಕ್ಕಿದ್ದು ಅಂತ ಅಂದಾಗ ಹೇಗೆ ಸರ್ ಕಂಡಿಡಿಯೋದು? ಹಲ್ಲಲ್ಲಿ ಇಲ್ಲಿ ಒಳಗಡೆ ಪಲ್ಪ್ ಇರುತ್ತಲ್ಲ, ಮತ್ತೆ ಈ ಮೂಳೆಗಳಕ್ಕಿಂತ ಹಲ್ಲುಗಳು ಗಟ್ಟಿ ಜಾಸ್ತಿ. ಈಗ ಉದಾಹರಣೆಗೆ ಏನಾಗಿರುತ್ತೆ ಅಂತಂದ್ರೆ, ಸ್ವಲ್ಪ ಈಗ ಮಣ್ಣಲ್ಲಿ ಆಸಿಡ್ ಕಾಂಟೆಂಟ್ ಜಾಸ್ತಿ ಇದೆ ಅಂತಂದ್ರೆ ಮೂಳೆ ಕಾಲಕ್ರಮೇಣ ಅದು ಕರಗ್ಲಿಕ್ಕೆ ಶುರು ಆಗತ್ತೆ ಅದನ್ನ. ಸೊ ಹಲ್ಲು ಕರಗಲ್ಲ, ಹಲ್ಲಿಗೆ ಸ್ವಲ್ಪ ಲಾಂಗಿವಿಟಿ ಇರುತ್ತೆ, ಹಲ್ಲು ಬಹಳನೇ ಗಟ್ಟಿಯಾಗಿರ್ತಕ್ಕಂಥದ್ದು ಇರುತ್ತೆ.
ಇದು ಈ ಮೂಳೆಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಅಲ್ಲಿ ಕಾಣಿಸ್ತಕ್ಕಂಥದ್ದು ಇರುತ್ತೆ. ಅದಕ್ಕಾಗಿ ನೀವು ನೋಡಿರ್ಬೋದು ಸಾಕಷ್ಟು ಮಣ್ಣಿನ ಸ್ಯಾಂಪಲ್ ತೊಗೊಂಡೋಗಿರ್ತಾರೆ. ಅಲ್ಲಿ ಸಣ್ಣ ಮೂಳೆ ತುಣುಕಿರ್ಬೋದು ಅಥವಾ ಹಲ್ಲೆ ಇರ್ಬೋದು ಮುಂತಾದ್ವೆಲ್ಲ ಅದೆಲ್ಲ ಇರುತ್ತೆ ಅಲ್ಲಿ. ಸೊ ಅದು ಲ್ಯಾಬಲ್ಲಿ ತೊಗೊಂಡೋಗಿ ಅಲ್ಲಿ ವಿಂಗಡಿಸಿ ನೋಡಿದಾಗ ಅಲ್ಲಿ ಪರೀಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಣ್ಣಿನಲ್ಲಿ ಇಂಥದ್ದೆಲ್ಲ ಕಾಣ್ಬೋದು. ಸೊ ಆ ಕಾರಣಕ್ಕೆ ತೊಗೊಂಡೋಗಿದ್ದಾರೆ ಲ್ಯಾಬಲ್ಲಿ. ಈಗ ಈ ತುಂಡುಗಳೆಲ್ಲ ಸಿಕ್ಕಿರುತ್ತೆ. ಈಗ ಇನ್ನಷ್ಟು ಸಿಗತ್ತೆ ಅದೇ ಜಾಗದಲ್ಲಿ, ಮತ್ತೆ ಏರಿಯಾ 5 ಮತ್ತೊಂದಷ್ಟು ಸಿಕ್ಕಿರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ ಅಂತಂದರೆ ಇಂಥ ಮೇಜಿನ ಮೇಲೆ ಹಿಂಗೆ ಹಾಸಿಟ್ಟಿರ್ತಾರೆ ಎಲ್ಲ ಪೂರ್ತಿ. ಅದನ್ನು ಹಾಸ್ಕೊಂಡು ಅಂದರೆ ಅನಾಟಮಿಕಲ್ ಪೊಸಿಷನಲ್ಲಿ ತಲೆ ಬುರುಡೆಯಿಂದ ಹಿಡಿದು ತುದಿಗಾಲಿನ ಮೂಳೆಗಳವರೆಗೂ ಅವನ್ನೆಲ್ಲದನ್ನು ಕ್ರಮೇಣವಾಗಿ ಹಾಸ್ಕೊಂಡು ಹೋಗಿರ್ತಾರೆ. ಒಂದು ವೇಳೆ ಈಗ ಈ ತೋಳೆಲುಬು ಇವು ಒಂದಕ್ಕಿಂತ ಹೆಚ್ಚಾಗಿ ಕಂಡ್ರೆ, ಅಂದರೆ ಇದು ಬಲ್ದಾಗಡೆದು ಈ ರೀತಿ ಇರುತ್ತೆ, ಎಡದಗಡೆದು ಈ ರೀತಿ ಇರುತ್ತೆ ಅಂತ ಬಂದಿರುತ್ತೆ. ಎರಡು ಎಡದಗಡೆದು ಕಂಡಾಗ ಆವಾಗ ಇದು ಮೋರ್ ದೆನ್ ಒನ್ ಇಂಡಿವಿಜುವಲ್ ಅಂತ ಹೇಳ್ತೀವಿ ಅದನ್ನು. ಸೊ ಅವಾಗ ಏನಾಗುತ್ತೆ ಅಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮತ್ತೊಂದು ಟೇಬಲ್ ಮೇಲೆ ಇನ್ನೊಂದು ಸ್ಪೆಸಿಮನ್ಸ್ ಎಲ್ಲ ಇಡ್ಲಿಕ್ಕೆ ಶುರು ಮಾಡಿರ್ತೀವಲ್ಲಿ. ಸೊ ಅವಾಗ ಅಪ್ರಾಕ್ಸಿಮೇಟ್ಲಿ ಏನಾಗಿರುತ್ತೆ ಅಂತಾರೆ, ಇದೆಲ್ಲ ಎಂಟೈರ್ ಡೀಟೇಲ್ ಇದನ್ನೆಲ್ಲ ಪೂರ್ತಿ ಕೂಲಂಕಷವಾಗಿ ಒಂದು ಇದು ನೋಡಿಕೊಂಡು ಆಮೇಲೆ ವರದಿಗೆ ಬರುತ್ತೆ ಅದನ್ನು. ಸರ್ ಇನ್ ಕೇಸ್ ಈಗ ತಲೆ ಬುರುಡ ಸಿಗ್ಲೇ ಇಲ್ಲ ಸರ್, ಅಂತಹ ಸಂದರ್ಭದಲ್ಲಿ ಕೇವಲ ಯಾವುದು ಕೂಡ ಸಿಗ್ಲಿಲ್ಲ, ಪೆಕ್ಕೆಲುಬಿನ ಒಂದು 5-6 ಸಿಕ್ಕಿದ್ವಿ ಅಂದಾಗ ಅದನ್ನ ಕಂಡುಹಿಡಿಬಹುದು ಸರ್? ಅಲ್ಲಿ ಸ್ವಲ್ಪ ಕಷ್ಟ ಇದೆ ಅದನ್ನ, ಯಾಕೆಂದ್ರೆ ಏನಾಗತ್ತಂದ್ರೆ ಕ್ರಾಗ್ಮನ್ಸ್ ರೂಲ್ ಅಂತ ಒಂದಿದೆ ಬಹಳ ಹಿಂದೆ. ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ಒಬ್ರು ಕ್ರಾಗ್ಮನ್ ಅಂತ ಹೇಳ್ತಾರೆ. ಅವ್ರ ಎಂಟೈರ್ ಸ್ಕೆಲಿಟನ್ ಸಿಕ್ಕರೆ 100% ಅಕ್ಯುರಸಿಯಲ್ಲಿ ಹೇಳ್ಬೋದು, ವಾಯ್ಸ್ ಸಹ ಹೇಳ್ಬೋದು. ಒಂದು ವೇಳೆ ಬರೀ ತಲೆ ಬುರುಡೆ ಮತ್ತು ಪೆಲ್ವಿಕ್ ಗರ್ಡಲ್ ಸಿಕ್ಕರೆ 98% ಅಷ್ಟು ಮಾಡ್ಬೋದು. ಬರೀ ಪೆಲ್ವಿಸ್ ಅಷ್ಟೇ, ಈ ಮೂಳೆಗಳಷ್ಟೇ ಸಿಕ್ಕರೆ 95% ಅಷ್ಟು ಅಕ್ಯುರೇಟ್ ಆಗಿ ನಾವು ಪುರುಷರದು ಸ್ತ್ರೀಯರದು ಕಂಡುಹಿಡಿಯಬಹುದು ಅದನ್ನ. ಆದರೆ ಏನಾಗತ್ತಂದ್ರೆ ಇವೆಲ್ಲ ತೆಳುವು ಎಲುಬುಗಳು, ಇವುಗಳಲ್ಲಿ ಬೋನ್ ಮ್ಯಾರೋ ಇರಲ್ಲ. ಸೊ ಬೋನ್ ಮ್ಯಾರೋ ಇರ್ಲಿಲ್ಲ ಅಂತಂದ್ರೆ ಆವಾಗ ಅದರಲ್ಲಿ DNA ಸಿಗಲ್ಲ. ಅದನ್ನ ಮನುಷ್ಯನ ಇಂಪಾರ್ಟೆಂಟ್ ಪ್ಲೇಸ್ ಅಂತಂದ್ರೆ ಈ ಪಾರ್ಟ್ ಸ್ಕಲ್ ಅಂಡ್ ಈ ಪಾರ್ಟ್ ಮತ್ತೆ DNA ಬೇಕಾಗಿದ್ದು ಈ ಮೂಳೆಗಳು, ಈ ಉದ್ದನೆ ಮೂಳೆಗಳು, ಲಾಂಗ್ ಬೋನ್ಸ್ ಅಂತ ಹೇಳ್ತೀವಲ್ಲ, ಈ ಜಾಯಿಂಟ್ ಇಲ್ಲಿ ಇರತ್ತಲ್ಲ, ಇದು ಮತ್ತು ಮುಂತಾದ್ವೆಲ್ಲ DNA ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಇರುತ್ತೆ. ಈ ಪಾರ್ಟ್ಸ್ ಮತ್ತೆ ಈ ಪಾರ್ಟ್ಸ್ ಮತ್ತೆ ಇದು ಸಿಗ್ಲಿಲ್ಲ, ಅಕಸ್ಮಾತ್ ಬರೀ ಈ ಪಾರ್ಟ್ ಸಿಕ್ತು ಅಂತ ಅಂದಾಗ ಕಂಡುಹಿಡಿಯೋ ಚಾನ್ಸಸ್ ಇದೆಯಾ ಸರ್? ಕಷ್ಟ ಇದೆ, ಸ್ವಲ್ಪ ಡಿಫಿಕಲ್ಟಿ ಬರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ಸೊ ಸೈಂಟಿಫಿಕ್ ಲಿಮಿಟೇಷನ್ಸ್ ಬಂದಿರುತ್ತೆ, ಅಲ್ಲಿ ಕಷ್ಟ ಆಗುತ್ತೆ. ಈಗ ಜನರ ಕುತೂಹಲ ಪ್ರಶ್ನೆ ಏನಂತಂದ್ರೆ, ಈ ಹುಡುಗನ ದೇಹ ಯಾವುದು, ಹುಡುಗಿಯ ದೇಹ ರಚನೆ ಹೇಗಿರುತ್ತೆ, ಹೇಗೆ ಕಂಡುಹಿಡಿಯುವುದು ಸರ್? ರಚನೆ ಬೇಸಿಕ್ ಆಗಿ ಹೇಳ್ಬೇಕಂತಂದ್ರೆ ತಲೆ ಬುರುಡೆ ಇದರಲ್ಲಿ ಸಣ್ಣದಾಗಿರತ್ತೆ, ಮೃದುವಾಗಿರತ್ತೆ ಇಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಈ ಸ್ಲೋಪ್ ಏನಿರತ್ತಲ್ಲ, ಇದು ದುಂಡನೆ ಸ್ಲೋಪ್ ಇರತ್ತೆ ಇಲ್ಲಿ. ಆದ್ರೆ ಇಲ್ಲಿ ನೋಡಿ, ಇದರಲ್ಲಿ ಶಾರ್ಪ್ ಸ್ಲೋಪಿಂಗ್ ಎಡ್ಜ್ ಇರತ್ತೆ ಇಲ್ಲಿ. ಓಕೆ, ಇಲ್ಲಿ ಮೇಲ್ಭಾಗದಲ್ಲಿ ಸುಪ್ರಾ ಆರ್ಬಿಟಲ್ ರಿಡ್ಜಸ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ನಾವು ಮುಟ್ಟು ನೋಡಿದಾಗ ಇಲ್ಲಿ ಮತ್ತು ಈ ಭಾಗದಲ್ಲಿ, ಸೊ ಇಲ್ಲಿ ನಾವು ಕೈಗೆ ಹತ್ತತ್ತೆ, ಅದನ್ನ ಕೈಗೆ ತಾಕತ್ತೆ, ಫೀಲ್ ಆಗತ್ತೆ. ವೆರಾಸ್ ಇದರಲ್ಲಿ ಸ್ಮೂತ್ ಆಗಿರತ್ತೆ ನೋಡಿ, ಇದರಲ್ಲಿ ಬಹಳ ನೈಸ್ ಆಗಿದೆ ಇಲ್ಲಿ, ಅಂದ್ರೆ ಕೈಗೆ ತಾಕಲ್ಲ ಇಲ್ಲಿ. ಇಲ್ಲಿ ಏನೇ ಆಗ್ಲಿ ಅಷ್ಟು ಕೈಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ. ಸೊ ಅದು ಉಬ್ಬು ತೆಗ್ಗು ಅಂತದ್ದೆಲ್ಲ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಇದರ ಕ್ರೇನಿಯೋಫೋರ್ ಅಂತಕ್ಕಂಥ ಒಂದು ಸಣ್ಣ ಯಂತ್ರ ಇದೆ ಇಲ್ಲಿ. ಇದರಲ್ಲಿ ಮೌಂಟ್ ಮಾಡಿ ಇದರಲ್ಲಿ ಮತ್ತೆ ಇದರ ಈ ಲೆಂತ್ ಅಂದ್ರೆ ಈ ಅಳತೆ ಮತ್ತು ಅಡ್ಡದ ಅಳತೆ ತಗೊಂಡು ಕ್ರೇನಿಯಲ್ ಇಂಡೆಕ್ಸ್ ಅನ್ನ ತಗೊಂಡು ಅದನ್ನ ಮೇಲ್ಗೆ ಒಂದಿಷ್ಟು ನಂಬರ್ಸ್ ಇರುತ್ತೆ, ಫಿಮೇಲ್ಗೆ ಒಂದಿಷ್ಟು ನಂಬರ್ಸ್ ಇರುತ್ತೆ. ಸೊ ಆ ಡೈಮೆನ್ಷನ್ಸ್ ಅಲ್ಲಿ ಇರುತ್ತೆ. ಅದು ರೇಷಿಯಲ್ ಪ್ರೊಫೈಲ್ ಅಂದ್ರೆ ನಮ್ಮ ಯಾವ ಈ ಜನಾಂಗಕ್ಕೆ ಸೇರಿರ್ತಾರೋ ಅದಕ್ಕೆ ಸೀಮಿತವಾಗಿರ್ತದೆ ಅದು. ಸೊ ಅದು ಸಹ ಹಾಗೆ ಇರುತ್ತೆ. ಈಗ ಉದಾಹರಣೆಗೆ ಏನಾಗುತ್ತೆ, ಉತ್ತರ ಭಾರತದಲ್ಲಿ ಕೆಲವರು ಪಂಜಾಬ್ ಅಂತ ಕಡೆ ಎಲ್ಲ ಅವ್ರದೆಲ್ಲ ಸ್ವಲ್ಪ ದಟ್ಟವಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಾಕೆಂದ್ರೆ ದೇಹದಾಡಿತನ ಜಾಸ್ತಿ ಇರುತ್ತೆ ಅಲ್ಲಿ. ನಮ್ಮಲ್ಲಿ ಕಡಿಮೆ ಇರುತ್ತೆ, ನಮ್ಮಲ್ಲಿ ಮೀಡಿಯಂ ಮಾಡರೇಟ್ ಅಂತ ಇರುತ್ತೆ. ಈ ಕೆಲವು ಈ ವಿಶೇಷವಾದಂಥ ಕೆಲವು ಗ್ರೋತ್ ಇದ್ದಾಗ ಆವಾಗ ಇಂಥದನ್ನೆಲ್ಲ ನಾವು ಫ್ಯಾಕ್ಟರಿ ಮಾಡಬೇಕಾಗತ್ತದನ್ನ. ಸರ್ ಈ ಮೂಳೆಗಳು ಕರಗ್ತವೆ ಸರ್? ಕರಗ್ತದೆ, ಯಾಕೆಂದ್ರೆ ಅದು ಹೇಗೆ ಇಲ್ಲಿ ಒಂದು ಲೀನವಾಗಬೇಕಲ್ವ, ಪಂಚಭೂತಗಳೆಲ್ಲ ಲೀನವಾಗಿದೆ ಅಂತ ಹೇಳ್ತೀವಲ್ಲ, ಅದನ್ನ ಹಾಗೆ ಕರಗತ್ತೆ. ಯಾಕೆಂದ್ರೆ ಕಾಲಕ್ರಮೇಣ ಯಾವುದೇ ಆಗಲಿ ಶಾಶ್ವತ ಉಳಿಯಲ್ಲ. ಇದು ಒಂದು ನ್ಯಾಚುರಲ್ ಎಲಿಮೆಂಟ್, ಇದನ್ನ ಕರಗತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಇಲ್ಲಿ. ಅದರಲ್ಲಿ ಏನಾಗತ್ತಂದ್ರೆ ಈ ತೆಳುವು ಪಕ್ಕೆ ಮೂಳೆಗಳಲ್ಲಿ ರಿಬ್ ಕೇಜ್ ಅಂತ ಏನಿರುತ್ತಲ್ಲ ಇದು, ಮತ್ತು ಸಣ್ಣ ಸಣ್ಣ ಮೂಳೆಗಳು, ಈ ಕೈ ಮೂಳೆಗಳು ಹಾಗೂ ಕಾಲಿನ ತುದಿಗಾಲಿನ ಕೆಲವು ಮೂಳೆಗಳು, ಇವೆಲ್ಲ ಬಹಳ ಬೇಗ ಕರಗತ್ತೆ ಇವು. ಈ ದಪ್ಪ ಮೂಳೆಗಳು ಮತ್ತು ಇವೆಲ್ಲ ಸ್ವಲ್ಪ ದಟ್ಟತನ ಜಾಸ್ತಿ ಇದೆ ನೋಡಿ ಇಲ್ಲಿ, ಇವು ಅಷ್ಟು ಸುಲಭ ಕರಗಲ್ಲ ಇವು. ಅಂದ್ರೆ ಒಂದು ಅಂದಾಜಿ ಎಷ್ಟು ವರ್ಷಗಳು ಬೇಕಾಗಬಹುದು ಸರ್ ಒಂದು ಮನುಷ್ಯನ ಮೂಳೆಗಳು ಸಂಪೂರ್ಣವಾಗಿ ಕರಗಿ ಹೋಗ್ಲಿಕ್ಕೆ?
ಅಂದ್ರೆ ಇಲ್ಲಿ ಒಂದು ಫ್ಯಾಕ್ಟರಿಂಗ್ ಇದೆ. ಅಂದ್ರೆ ಆ ಮಣ್ಣಿನ ಅಂಶ ಏನಿರುತ್ತೆ ಅಂತೇಳಿ, ಆಸಿಡಿಕ್ ಮೀಡಿಯಂ ಇದ್ರೆ ಬೇಗ ಕರಗತ್ತೆ, ಆಲ್ಕಲೈನ್ ಮೀಡಿಯಂ ಇದ್ರೆ ಸ್ವಲ್ಪ ನಿಧಾನಕ್ಕೆ ಕರಗುತ್ತೆ. ಅಂದ್ರೆ ಲವಣಾಂಶ ಹೆಚ್ಚಾಗಿದ್ರೆ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಕರಗತ್ತದು. ಅಂದ್ರೆ ಏನಾಗಿರತ್ತೆ ಅಂತಂದ್ರೆ ಒಂದು 7ರಿಂದ 8 ವರ್ಷದವರೆಗೂ ಕರಗಲ್ಲ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಆಸಿಡ್ ಇದ್ರೆ ಇನ್ನೂ ಸ್ವಲ್ಪ ಬೇಗ ಕರಗತ್ತೆ. 15 ವರ್ಷದ ಮೇಲೂ ಸಹ ಆಲ್ಕಲೈನ್ ಮೀಡಿಯಂ ಇದ್ದಾಗ ಆವಾಗ ಇದು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅವಾಗ ಏನಾಗತ್ತಂದ್ರೆ ಅವಾಗ ಎಂಟೈರ್ ಬೋನ್ ಕಾಣಿಸಲ್ಲ, ಹೀಗೆ ಸ್ವಲ್ಪ ಫ್ರಾಗ್ಮೆಂಟ್ಸ್ ಇಲ್ಲಿ ಮಧ್ಯದಿದ್ದು ಈ ಭಾಗ ಹೋಗ್ಬಿಟ್ಟಿರತ್ತೆ ಇಲ್ಲಿ. ಸೊ ಈ ಭಾಗ ಮತ್ತು ಈ ಭಾಗ ಸಿಕ್ಕಿರುತ್ತೆ. ಸೊ ಅದಕ್ಕಾಗಿ ಏನಾಗಿದೆ ಅಂತಂದ್ರೆ ಆಂಥ್ರೋಪಾಲಜಿಕಲಿ ಒಂದು ಸಾಫ್ಟ್ವೇರ್ ಇದೆ, ಫೋರೆನ್ಸಿಕ್ ಸಾಫ್ಟ್ವೇರ್ ಇದೆ. ಇದರ ಸ್ಕ್ಯಾನ್ ಮಾಡಿ, ಇದನ್ನು ಲೇಸರ್ ಸ್ಕ್ಯಾನ್ ಮಾಡಿ ಫ್ರಾಗ್ಮೆಂಟು ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಮೂಲಕ ಈ ಬೋನನ್ನ ಸಿಸ್ಟಮ್ ಅಲ್ಲಿ ರೀಜನರೇಟ್ ಮಾಡಿಸ್ಬೋದು. ಅಂದ್ರೆ ಇದರ ಸೈಜ್ ವೈಸ್ ಎಲ್ಲ ಪೂರ್ತಿ ಅನಾಟಮಿಕಲ್ ಡೀಟೇಲ್ಸ್ ತಗೊಂಡು ಅದನ್ನೆಲ್ಲ ರೀಜನರೇಟ್ ಮಾಡಿಸ್ಬೋದು ಅದನ್ನ. ಸೊ ಆ ಸಾಫ್ಟ್ವೇರ್ ಸಹ ಅವೈಲೇಬಲ್ ಇದೆ. ಅಂದರೆ ಇದರಲ್ಲಿ ಸೆಂಟ್ರಲ್ ಲೆವೆಲಲ್ಲಿ ಚೆನ್ನಾಗಿದೆ ಇದು, ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಅಥವಾ ಇದರಲ್ಲಿ NFSU ಗುಜರಾತಲ್ಲಿ ಅಲ್ಲೆಲ್ಲ ಅಂಥ ಸೆಂಟರ್ಸ್ನಲ್ಲಿರುತ್ತೆ. ಹಾಗಾಗಿ ಏನಾಗತ್ತಂದ್ರೆ ಇಲ್ಲಿ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ರೆಫರಲ್ಗೆ ಅಲ್ಲಿ ಕಳಿಸ್ಬೋದು, ಅದನ್ನು ಅಲ್ಲಿ ಕಳಿಸ್ತಕ್ಕಂಥ ಒಂದು ಸಾಧ್ಯತೆನೂ ಇರುತ್ತೆ ಅದನ್ನು. ಸರ್ ಈಗ ಧರ್ಮಸ್ಥಳದ ಆ ಭಾಗದಲ್ಲಿ ಸಮುದ್ರ ತಟ ಹತ್ರ ಇದೆ, ಆ ಕಾರಣಕ್ಕೆ ಮಣ್ಣಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಬಾಡಿಗಳು ಬೇಗ ಕರಗಿ ಅಂತ ಹೇಳಿ ಉಪ್ಪನ್ನ ಬಳಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಲ್ಲ, ಅದು ಬಾಡಿ ಅಂತಂದ್ರೆ ಫ್ಲೆಶ್ ಕರಗ್ಲಿಕ್ಕೆ, ಅಂದ್ರೆ ಸ್ನಾಯುಗಳು ಮತ್ತು ಇತರೆ ಇವೆಲ್ಲ ಟಿಶ್ಯೂಸ್ ಕರಗ್ಲಿಕ್ಕೆ ಅದು ಸ್ವಲ್ಪ ಬೇಗ ಉಪಯೋಗಿಸ್ತಾರೆ, ಅದನ್ನ ಬೇಗ ಕರಗ್ಲಿ ಅಂತೇಳಿ. ಆಮೇಲೆ ಅಲ್ಲಿ ಮೂಳೆಗಳನ್ನ ಸ್ವಲ್ಪ ಪ್ರಿಸರ್ವ್ ಆಗಿರುತ್ತೆ ಮೂಳೆಗಳು. ಆ ಉಪ್ಪು ಕರಗಿದ ತಕ್ಷಣ ಅದು ಕಾಲಕ್ರಮೇಣ ಅದು ಹೋಗ್ತಿರತ್ತೆ. ಅಂದ್ರೆ ಇದರಲ್ಲಿ ಇನ್ನೊಂದು ಅಂಶ ಇದೆ. ಮೇಲ್ಗಡೆ ಊತಿದ್ರೆ, ಈಗ ಉದ್ಗಿರ್ತಕ್ಕಂಥ ಸ್ಥಳ ಈಗ 2 ಅಡಿ 3 ಅಡಿ ಇಲ್ಲಿ ಏನಾರು ಇದ್ರೆ ಅವಾಗ ಏನಾಗತ್ತಂತಂದ್ರೆ ಇದು ಬೇಗ ಕೊಳ್ತೋಗತ್ತೆ, ಶವ ಬೇಗ ಕೊಳ್ತೋಗಿ ಸ್ಕೆಲಿಟನ್ ಬಿಡಿಯಾಗಿ ಹಾಕ್ಬಿಟ್ಟಿರುತ್ತೆ. ಅವಾಗ ಯಾಕೆಂದ್ರೆ ಮಣ್ಣಿನ ಪದರೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದು ಅಷ್ಟು ಸ್ಪಷ್ಟವಾಗಿ ಅದರಲ್ಲಿ ನಾವು ಡೀಟೇಲ್ಸ್ ಅನ್ನ ಆಮೇಲೆ ಲಾಂಗ್ ಡ್ಯೂರೇಷನ್ ಅಲ್ಲಿ ಕಾಣಲ್ಲ ಅದನ್ನ. ಅಂದ್ರೆ 7-8 ವರ್ಷ ಅಂತ ಅದಕ್ಕೆ ಟೈಮ್ ಲೈನ್ ಕೊಟ್ಟೆ. ಬಹಳ ಆಳ ಅಂತಂದ್ರೆ 6 ಅಡಿ ಒಳಗಡೆ ಅಥವಾ 6 ಅಡಿ ಸುಮಾರು ಇದ್ದಾಗ, ಅಂದ್ರೆ ಸಾಮಾನ್ಯವಾಗಿ ಸಮಾಧಿ ಮಾಡ್ತಕ್ಕಂಥದ್ದು 6 ಅಡಿಗೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಅದು ಹೆಚ್ಚಿನ ಕಾಲ ಇರುತ್ತೆ, ನಿಧಾನಕ್ಕೆ ಈ ಪಂಚಭೂತಗಳಲ್ಲಿ ಲೀನ ಆಗ್ಲಿ ಅಂತ ಆ ಥರದ್ದು ಮಾಡ್ತಕ್ಕಂಥ ನಮ್ಮ ಸಂಪ್ರದಾಯ ಇರುತ್ತೆ ಅಲ್ಲಿ. ಹಾಗಾಗಿ ಆ ಒಂದು ಅಂಶ ನಾವಿಲ್ಲಿ ಗಮನಿಸ್ಬೋದಾಗತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈಗ ಆಕಸ್ಮಿಕವಾಗಿ ಅಂದ್ರೆ ಒಂದು ಅಪರಾಧವನ್ನು ಮುಚ್ಚಿಡ್ಲಿಕ್ಕೆ ಒಂದು ಹಳ್ಳ ತೋಡಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಅವರೇ ಬಂದು ಎಲ್ಲ ಹೇಳ್ತಿದ್ದಾರೆ. ಅವ್ರು ಎಷ್ಟು ಆಳಕ್ಕೆ ಅಗ್ದಿದ್ದಾರೆ ಅದು ಗೊತ್ತಾಗಲ್ಲ. ಅದನ್ನ ಅವ್ರು ಆ ಮಾಹಿತಿ ಕೊಡ್ಬೇಕಾಗತ್ತೆ, ಅದನ್ನ ತನಿಖಾ ದಳಕ್ಕೆ ಆ ಮಾಹಿತಿ ಕೊಡ್ಬೇಕಾಗತ್ತೆ. ಬರೀ ಸ್ಥಳ ತೋರಿಸೋದಷ್ಟೇ ಅಲ್ಲ, ಎಷ್ಟು ಆಳಕ್ಕೆ ಅಗ್ದಿರ್ಬೋದು ಅಂದಾಜನ ಮೇಲೆ ಅಂತ ಅದನ್ನೆಲ್ಲ ಹೇಳ್ಬೇಕಾಗತ್ತೆ ಅವರು. 2-3 ಅಡಿ ಮಾತ್ರ ಆಳದಲ್ಲಿ ಊತಾಕಿದ್ರೆ ಬೇಗ ಕರಗತ್ತೆ. ಅಂದ್ರೆ ಇನ್ನೊಂದೇನಾಗತ್ತಂತಂದ್ರೆ ಮಳೆ ನೀರು ಬಿದ್ದು, ಅಲ್ಲಿ ರೈನ್ಫಾಲ್ ಜಾಸ್ತಿ ಇರುತ್ತೆ, ಮಳೆ ನೀರು ಬಿದ್ದು ಸ್ವಲ್ಪ ಬೇಗ ಪರ್ಕ್ಯುಲೇಷನ್ ಆಗಿ ಸೊ ಅದನ್ನ ಮೂಳೆಗಳನ್ನ ಹೀಗಾಗಿ ಸ್ವಲ್ಪ ಇದು ಹೊರಗಡೆ ಬರ್ತಕ್ಕಂಥ ಸಾಧ್ಯತೆನೂ ಇರುತ್ತೆ. ಸೊ ಹೊರಗಡೆ ಬೇಗ ಯಾಕೆ ಬರುತ್ತಂತಂದ್ರೆ 1.5 ಅಡಿ ಕರಗೋದಕ್ಕೆ ಏನಾಗತ್ತೆ, ಸಾಯಿಲ್ ಕಂಪ್ರೆಷನ್ ಹೆಂಗಾಗತ್ತಂತಂದ್ರೆ ಮಳೆ ನೀರು ಬೀಳ್ತಿದ್ದಾಗ ಏನೇ ಕಲ್ಲು ಮಣ್ಣು ಅಂತದ್ದು ಯಾವುದೇ ಇದ್ರೂ ಅದನ್ನ ಮಣ್ಣಿನಿಂದ ಕಲ್ಲು ಮತ್ತು ಹರಳುಗಳೆಲ್ಲ ಹೊರಗೆ ಬರ್ತಕ್ಕಂಥದ್ದು ರೀತಿಯಲ್ಲಿ ಮೂಳೆನೂ ಸ್ವಲ್ಪ ಮೇಲೆ ಬಂದಿರುತ್ತೆ. ಯಾವುದೋ ಒಂದು ಪ್ರಾಣಿಗಳು ಬಂದು ಅದನ್ನು ಕೆದಕಿ ತೆಗೆದು ಅಂತೆಲ್ಲ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಒಂದು ಲಾಸಸ್ ಹಂಗೂ ಆಗ್ಬೋದು, ಮೂಳೆಗಳ ಲಾಸಸ್ ಹಂಗೂ ಆಗಿರ್ಬೋದು. ಇಂತಹದ್ದೇ ಬಾಡಿ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಇಂಥದ್ದೇ ಅಂತಂದ್ರೆ ಫ್ರೆಶ್ ಆಗಿದ್ರೆ ಎಲ್ಲ ಸ್ವಲ್ಪ ಅಂದ್ರೆ ಫ್ರೆಶ್ ಕಂಡೀಷನ್ ವಿದಿನ್ 6 months ಆದ್ರೆ ಎಲ್ಲರೂ ಕಂಡುಹಿಡಿಬೋದು ಅದನ್ನ. ಸೊ ಬಿಯಾಂಡ್ ದಟ್ ಏನಾಗತ್ತೆ, ಎಷ್ಟು ಟೈಮ್ ಆಗತ್ತೋ ಅಷ್ಟು ಸ್ವಲ್ಪ ನಮಗೆ ಇದು ಏನಂತಾರೆ ಅಕ್ಯುರೇಸಿ ಲೆವೆಲ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಸರ್ ವಯಸ್ಸು ಆದಷ್ಟು ಅಂದ್ರೆ ಏಜ್ ಆದಷ್ಟು ಅದರದ್ದು ತೀವ್ರತೆ ಏಜ್ಗಿಂತ ಪೀರಿಯಡ್ ಆಫ್ ಬರಿಯಲ್ ಅದು ಏಜ್ ಇಸ್ ಇಮ್ಮೆಟೀರಿಯಲ್, ಪೀರಿಯಡ್ ಆಫ್ ಬರಿಯಲ್ ಇಸ್ ಆಲ್ವೇಸ್ ಗುಡ್. ಸೊ ಹಾಗಾಗಿ ಏನಂತಂದ್ರೆ ಪೀರಿಯಡ್ ಆಫ್ ಬರಿಯಲ್ ಅಂದ್ರೆ 6 ತಿಂಗಳ ಹಿಂದೆ ದಫನ್ ಆಗಿದ್ದ ಅಂತಂದ್ರೆ ಅವಾಗ ಸ್ವಲ್ಪ ಅದು ಸುಲಭವಾಗಿ ಗೊತ್ತಾಗತ್ತೆ. ಅಷ್ಟಕ್ಕಿಂತ ಮೇಲೆ ಅಷ್ಟರಲ್ಲೇ ಏನಾಗಿರತ್ತಂತಂದ್ರೆ ಈ ಕೆಲವು ಇದರಲ್ಲಿ ಸ್ವಲ್ಪ ಫ್ಲೆಶ್ ರೀಜನ್ಸ್ ಅದೆಲ್ಲ ಹೋಗ್ಬಿಟ್ಟಿರುತ್ತದಲ್ಲ, ಪೂರ್ತಿ ಇಂಟರ್ನಲ್ ಆರ್ಗನ್ಸ್ ಹೋಗಿರುತ್ತೆ, ವಿಸರ ಹೋಗಿರುತ್ತೆ. ಆಮೇಲೆ ಕೆಲವು ಸ್ವಲ್ಪ ಸಣ್ಣಗೆ ಈ ಕಡೆ ಇಂಥ ಕಡೆ ಎಲ್ಲ ಸ್ವಲ್ಪ ಸಣ್ಣಕ್ಕೆ ಅಲ್ಲಿ ಇಲ್ಲಿ ಮತ್ತು ಈ ಕಡೆ ಈ ಮೂಳೆಗಳಲ್ಲಿ ಈ ಸ್ಕ್ಯಾಪುಲಲ್ಲಿ ಇಲ್ಲೆಲ್ಲ ಸ್ವಲ್ಪ ಫ್ಲೆಶ್ ಅಡೇರ್ಮೆಂಟ್ ಇರುತ್ತೆ ಅಷ್ಟೇ.
ಅಂದ್ರೆ ಒಂದು ಸಣ್ಣ ತುಣುಕುಗಳಾಗಿ ಕೂತಿರುತ್ತೆ, ಸ್ನಾಯುಗಳು ಕೂತಿರುತ್ತೆ ಅಲ್ಲಿ. ಅಂದ್ರೆ ಮೇಜರ್ ಮಸಲ್ಸ್ ಇಲ್ಲೆಲ್ಲ ಎಲ್ಲೆಲ್ಲಿ ಕನೆಕ್ಟ್ ಆಗಿರತ್ತಲ್ಲ ಅದೆಲ್ಲ ಕೂತಿರುತ್ತೆ, ಇಲ್ಲಿ ಮಿಕ್ಕಿದ್ದೆಲ್ಲ ಹೋಗ್ಬಿಟ್ಟಿರುತ್ತೆ ಅದನ್ನ. ಯಾವ ಮೂಳೆಗಳು ಎಷ್ಟೆಷ್ಟು ಅವಧಿನಲ್ಲಿ ಸವಿಬಹುದು ಅಂತ ಹೇಳ್ಬೋದು ಸರ್, ಅಂದ್ರೆ ಕರಗಬಹುದು, ಯಾವ್ದು ಫೈನಲ್ ವರ್ಗೂ ಇರ್ಬೋದು ಸರ್ ಮನುಷ್ಯನ ಬಾಡಿ? ಫೈನಲ್ ವರ್ಗೂ ಇರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿವರೆಗೂ ಫೈನಲ್ ವರ್ಗೂ ಇರುತ್ತೆ. ಅಂದ್ರೆ ಪೆಲ್ವಿಕ್ ಬೋನ್ ಮತ್ತೆ ಫೀಮರ್ ಬೋನ್ ಇವೆಲ್ಲ ಫೈನಲ್ ಲಾಸ್ಟ್ ಕರಗತಕ್ಕಂಥ ಸಾಮಾನ್ಯವಾಗಿ ಇದಿರುತ್ತೆ. ಯಾಕೆಂದ್ರೆ ಇದರ ಥಿಕ್ನೆಸ್ ಬಹಳ ಜಾಸ್ತಿ ಇರುತ್ತೆ ಇದರಲ್ಲಿ, ಮತ್ತೆ ಇದರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಬೋನ್ ಡೆನ್ಸಿಟಿ ವಿಪರೀತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವೇ ಫೈನಲ್ ಕರಗತಕ್ಕಂಥದ್ದು ಇರುತ್ತೆ. ಎರಡನೇದಾಗಿ ಇವು ಎರಡು ಮೂಳೆಗಳು ಅಂದ್ರೆ ಈ ತೋಳಿನ ಮೂಳೆಗಳು ಇವು ಸ್ವಲ್ಪ ನಿಧಾನ ಕರಗತ್ತೆ. ಬೇಗ ಕರಗತಕ್ಕಂಥದ್ದಂದ್ರೆ ಈ ವರ್ಟಿಬ್ರೆ ಇವೆಲ್ಲ ಬಹಳ ಬೇಗ ಕರಗತ್ತೆ. ಅವು ಮತ್ತೆ ಕೈ ಮೂಳೆಗಳು ಇಂಥವೆಲ್ಲ ಏನೇನು ಇರತ್ತಲ್ಲ ಇಲ್ಲಿ, ಸೊ ಇವೆಲ್ಲ ಬಹಳ ಬೇಗ ಕರಗತಕ್ಕಂಥದ್ದು ಇರುತ್ತೆ. ಸೊ ಸಾಧ್ಯತೆ ಏನಂತಂದ್ರೆ ಇವೆರಡೂ ಭಾಗಗಳಲ್ಲಿ ಈ ಭಾಗ ಸ್ವಲ್ಪ ದಪ್ಪಕ್ಕಿದೆಯಲ್ಲ, ಇದು ಹೆಚ್ಚಿನ ಕಾಲ ಇರುತ್ತೆ ಇದನ್ನ. ಸೊ ಹಾಗಾಗಿ ಇದನ್ನ ನಾವು ಹೆಚ್ಚಿನ ದಿನಗಳಲ್ಲಿ ನಾವು ಅದನ್ನು ನೋಡ್ಬೋದಾಗತ್ತೆ. ದೆನ್ ಒನ್ಸ್ ಅಗೇನ್ ಅಲ್ಲಿ ಏನಂತಂದ್ರೆ ಟೈಮ್ ಡ್ಯೂರೇಷನ್, ನಾವು ಯಾವ ಟೈಮ್ ಫ್ರೇಮ್ ಮಾತಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಈಗ 15 ವರ್ಷ ಅಂತಂದ್ರೆ ಪ್ರಾಬಬಲಿ ಎಷ್ಟು ಸಿಗ್ಬೋದು ಏನೋ ಗೊತ್ತಿಲ್ಲ, ಅದನ್ನ ಬಿಡಿ ಇದನ್ನ ಆಮೇಲೆ ನಾವು ಸೆಟ್ ಮಾಡ್ತೀವಿ ಅದನ್ನ. ಸೊ ಎಷ್ಟು ಟೈಮ್ ಡ್ಯೂರೇಷನ್ ಅಂತ ಹೇಳಿದ್ರೆ 15 ವರ್ಷದ್ದು ಅಂತಂದ್ರೆ ಗೊತ್ತಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಅವ್ರು ಏನು ಹೇಳಿರ್ತಾರೆ ಟೈಮ್ ಫ್ರೇಮ್ ಅಲ್ಲಿ ಕೆಲವು ಚಾನ್ಸಸ್ ಸಿಗೋಂಥದ್ದು ಇರುತ್ತೆ ಅಲ್ಲಿ. ಸರ್ ಈಗ ಎರಡು ನೀವು ಮೂಳೆಗಳನ್ನು ತೋರಿಸಿದ್ರೆ ಸರ್, ಎರಡು ನಿಮ್ ಪ್ರಕಾರ ಇದು ಎಷ್ಟು ವರ್ಷದ ಹಳೆಯದು? ಇವು ಸುಮಾರು ನನ್ಗೆ ಅಂದಾಜಿಗೆ ಇದೊಂದು 35 ವರ್ಷ ಹಿಂದೆ ಆಗಿರ್ತಕ್ಕಂಥದ್ದು ಇರುತ್ತೆ. ಇದು ಸುಮಾರು 35 ಇಯರ್ಸ್ ಆಗಿರುತ್ತೆ. ಇದನ್ನೆಲ್ಲ ಮಣ್ಣಿಂದಲ್ಲ, ಇದು ಅಟಾಪ್ಸಿ ಆಗಿ ಡೊನೇಟೆಡ್ ಬಾಡಿ ಇರುತ್ತೆ. ಅಟಾಪ್ಸಿ ಆಗಿ ಆ ನಂತರ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಟಿಶ್ಯೂಸ್ ಎಲ್ಲ ರಿಮೂವಲ್ ಆಗಿರುತ್ತೆ, ಅಂದ್ರೆ ಕೆಮಿಕಲ್ ರಿಮೂವಲ್ ಆಗಿರುತ್ತೆ. ಆಮೇಲೆ ಇದನ್ನೆಲ್ಲ ವಾಶ್ ಮಾಡಿ ಅದನ್ನ ರೀಸೆಟ್ ಮಾಡಿರ್ತಾರೆ ಅದನ್ನ. ಸೊ ಇದನ್ನ ಆಗಾಗ ನಾವು ಏನಂತಂದ್ರೆ ಮೇಂಟೆನೆನ್ಸ್ ಅಲ್ಲಿ ನೋಡಿ, ಇಲ್ಲೆಲ್ಲ ನೋಡ್ತೀರಲ್ಲ ವಾರ್ನಿಷ್ ಹಾಕಿರ್ತೀವಿ ಇಲ್ಲೆಲ್ಲ, ಸೊ ದಟ್ ನಮಗೆ ಸುಲಭವಾಗಿ ಟಚ್ ಆಗ್ಬೋದು. ಬೋನ್ ಮ್ಯಾರೋ ಏನಾದ್ರು ಇದ್ರೆ ಊಸ್ ಔಟ್ ಆಗಲ್ಲ, ಹಾಗಿರುತ್ತೆ. ವಾರ್ನಿಷ್ ಹಾಕಿಟ್ಟಿರ್ತೀವಿ, ಅದನ್ನ ಮೇಂಟೈನ್ ಮಾಡ್ತಿರ್ತೀವಿ ಪೀರಿಯಾಡಿಕಲಿ ಇದನ್ನ. ಸರ್ ಈಗ ಮನುಷ್ಯನ ಸ್ಕಲ್ ಬಗ್ಗೆ, ತಲೆಬುರುಡ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಈ ಪಾರ್ಟ್ ಬಗ್ಗೆ, ಈ ಪಾರ್ಟ್ ಇವೆಲ್ಲ ಇದೇನ್ ತೋರ್ಸತ್ತಂದ್ರೆ ಇದು ಅಟಾಪ್ಸಿ ಆಗಿರ್ತಕ್ಕಂಥದ್ದು, ಇದು ಪೋಸ್ಟ್ ಮಾರ್ಟಮ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಎಡ್ಜಸ್ ಎಲ್ಲ ಶಾರ್ಪ್ ಆಗಿ ಕಟ್ ಆಗಿರುತ್ತೆ, ಇವೆಲ್ಲ ಬಹಳ ಶಾರ್ಪ್ ಆಗಿ ಕಟ್ ಆಗಿದೆ ಇದನ್ನೆಲ್ಲ. ಆದ್ರೆ ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇದು ಶ್ಯಾಟರ್ಡ್ ಸ್ಕಲ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನೆಲ್ಲ ಪೂರ್ತಿ ಬಿಡಿಸ್ಕೊಂಡು ಬಂದ್ಬಿಟ್ಟಿದೆ. ಸೊ ಇದೆಲ್ಲ ಬಿಡಿಸ್ಕೊಂಡ್ ಬಂದ್ಬಿಟ್ಟಿದೆ. ಇಲ್ಲೆಲ್ಲ ಮೂಳೆಗಳು ಇದ್ವು, ಇವೆಲ್ಲ ಮೂಳೆಗಳು ಈ ರೀತಿ ನಾವಿಲ್ಲಿ ರೇಖೆಗಳು ಏನು ಕಾಣ್ತೀವಲ್ಲ ಇದನ್ನ ಸೂಚರ್ಸ್ ಅಂತ ಕರಿತೀವಿ, ಕ್ರೇನಿಯಲ್ ಸೂಚರ್ಸ್ ಅಂತ ಕರಿತೀವಿ ಇಂಥದನ್ನ. ಸೊ ಇದು ಫ್ರಂಟಲ್ ಅಲ್ಲಿ ಬರುತ್ತೆ, ಮತ್ತಿಲ್ಲಿ ಪೆರೈಟಲ್ ರೀಜನ್ ಅಲ್ಲಿ ಇಲ್ಲಿ, ಮತ್ತೆ ಈ ಕಡೆ ಆಕ್ಸಿಪಿಟಲ್ ರೀಜನ್ ಅಲ್ಲಿ ಇದೆಲ್ಲ ಬರ್ತಿರ್ತದೆ. ಇದನ್ನ ಅಂದಾಜಿನ ಮೇಲೆ ಇದನ್ನ ನೋಡಿ ಹೇಳಬೇಕಂತಂದ್ರೆ ಸುಮಾರು ಇದು ಈ ವ್ಯಕ್ತಿಯ ವಯಸ್ಸು 55ರಿಂದ 60 ಅಂತ ಹೇಳಿ ಆ ಥರ ಬರುತ್ತೆ. ಒಂದು ಟೈಮ್ ಫ್ರೇಮ್ ಕೊಡ್ತೀವಿ ಅಷ್ಟೇ, ನಿಖರಾತ್ಮಕವಾಗಿ 50 ವರ್ಷ 51 ವರ್ಷ ಅಂತ ಹೇಳಲಿಕ್ಕಾಗಲ್ಲ ಅಲ್ಲಿ. ಸೊ ಇಲ್ಲಿ ಏನಂತಂದ್ರೆ ಅವರು ನ್ಯೂಟ್ರಿಷನಲ್ ಲೆವೆಲ್ಸ್, ಅವರು ಏನು ಆಹಾರ ಸೇವನೆ ಮಾಡಿರ್ತಾರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಇದು ಎಷ್ಟು ಫ್ಯೂಸ್ ಆಗುತ್ತೆ, ಎಷ್ಟು ಬೇಗ ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಇವ್ರ ಫಿಟ್ನೆಸ್ ಲೆವೆಲ್ಸ್, ಹೆಲ್ತ್ ಕಂಡೀಷನ್ ಅದೆಲ್ಲ ಡಿಪೆಂಡ್ ಆಗುತ್ತೆ ಅದನ್ನ. ಸೊ ಇದರ ಆಧಾರದ ಮೇಲೆ ಈ ಎಷ್ಟು ವಯಸ್ಸಾಗಿದೆ ಈ ವ್ಯಕ್ತಿಗೆ, ಅಂದ್ರೆ ಜೀವಂತ ಯಾವ ಹಂತದಲ್ಲಿ, ಇದನ್ನ ಟೈಮ್ ಸಿನ್ಸ್ ಡೆತ್ ಅಂತ ಒಂದು ಬರುತ್ತೆ. ಆಮೇಲೆ ಟೈಮ್ ಆಫ್ ಡೆತ್ ಅಲ್ಲಿ ಏನಿತ್ತು, ವಯಸ್ಸು ಎಷ್ಟಿತ್ತು ಅಂತ 2 ಅಂಶಗಳನ್ನ ಇಲ್ಲಿ ತಿಳಿಸ್ಬೋದಾಗತ್ತೆ. ಇದನ್ನ ಗಂಡು ಹೆಣ್ಣು ಅಂತ ಕಂಡುಹಿಡಿಬಹುದು. ನೋಡಿ ಇಲ್ಲಿ ಹತ್ರದಲ್ಲೇ ನಾವು ನೋಡಿ ಇದನ್ನ ಗಂಡಿನ ಎಲುಬು ಇದು. ಸೊ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಉಬ್ಬಿದೆ ನೋಡಿ, ಸೈಡ್ ಇಂದ ನೋಡಿ ಇದನ್ನ, ಇದು ಎಷ್ಟು ಉಬ್ಕೊಂಡ್ ಬಂದಿದೆ ಇಲ್ಲಿ. ಸೊ ಹೊರಗಡೆ ಆಮೇಲೆ ಈ ಸ್ಲೋಪ್ ನಾವು ಸೈಡ್ ಇಂದ ನೋಡಿದಾಗ, ಸ್ಲೋಪ್ ನೋಡಿದ್ರೆ ಇಲ್ಲಿ ಸ್ಟ್ರೈಟ್ ಲೈನ್ ಬಂದು ಆಮೇಲೆ ಇಲ್ಲಿ ಟರ್ನ್ ಆಗತ್ತೆ. ಮಹಿಳೆಯರದಾದ್ರೆ ಇದು ಮೃದುವಾಗಿ ಟರ್ನ್ ಆಗಿರುತ್ತದೆ ಇದನ್ನ. ಓಕೆ, ಸೊ ಅದನ್ನ ಅದೇ ಒಂದು ಕೀ ಇಂಡಿಕೇಟರಿಂಗ್ ಏರಿಯಾ ಅದು. ಆಮೇಲೆ ಈ ಕೆಳದವಡೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಳದವಡೆಯಲ್ಲಿ ಯು ಮತ್ತು ವಿ ಶೇಪ್ ಬರುತ್ತೆ. ಪುರುಷರದಾದ್ರೆ ಯು ಶೇಪ್ ಅಲ್ಲಿ ಇರುತ್ತೆ, ಮಹಿಳೆಯರದಾದ್ರೆ ವಿ ಶೇಪ್ ಅಲ್ಲಿ ಇರುತ್ತೆ. ಕೆಳದವಡೆ ನಮೂನೆಗಳಲ್ಲಿದೆ, ಆ ಕಡೆ ಇದೆ ಅಲ್ಲಿ. ಅದು ಆ ಮೂಳೆಗಳ ಬಗ್ಗೆ, ಇದು ಇನ್ಫಂಟೈಲ್ ಸ್ಕಲ್, ಇದು ಅಂದ್ರೆ ಚಿಕ್ಕ ಮಕ್ಕಳ ಮೂಳೆಗಳು. ಸೊ ಇದು ಅಂದ್ರೆ ಇದನ್ನ ನಾವು ಒಂದು 3D ರಿಪ್ಲಿಕೇಶನ್ ಮಾಡಿದೀವಿ. ಇದು ಒರಿಜಿನಲ್ ಬೋನ್ ಅಲ್ಲ, ಇದು ನಾವು 3D ರಿಪ್ಲಿಕೇಶನ್ 3D ಪ್ರಿಂಟಿಂಗ್ ಅಲ್ಲಿ ಮಾಡಿಸಿರ್ತಕ್ಕಂಥದ್ದು ಇರುತ್ತೆ. ಒಂದು ಸಣ್ಣ ಮಗುವಿನ ತಲೆಬುರುಡೆ ಅಂತ ತೋರಿಸ್ಲಿಕ್ಕೆ ಇಂಥದನ್ನ ಕೆಲವು ಮಾಡಿರ್ತೀವಿ ಇದನ್ನ, ಯಾಕೆಂದ್ರೆ ಆ ಸ್ಯಾಂಪಲ್ ನಮ್ಮ ಹತ್ರ ಇರಲ್ಲ. ಸೊ ಅದಕ್ಕೆ ನಾವು ಇದನ್ನ 3D ಅಲ್ಲಿ ಮಾಡಿಸಿಟ್ಟಿರ್ತೀವಿ ಇದನ್ನ. ಇದು ನ್ಯಾಚುರಲ್ ಬೋನ್. ಇದು ಬೆನ್ನಿನ ಎಲುಬು ಬರುತ್ತೆ ಇದನ್ನ.
ಬೆನ್ನು ಮೂಳೆ ಅಂತಂದ್ರೆ ಈ ಸ್ಪೈನಲ್ ಕಾಲಮ್ ಅಲ್ಲ, ಇದನ್ನ ಸ್ಕ್ಯಾಪುಲಾ ಅಂತ ಕರೀತಾರೆ ಇದನ್ನ. ಸೊ ಇಲ್ಲಿ ಏನಂತಾರೆ, ರೆಟ್ಟೆಗೂ ಮತ್ತೆ ಈ ಬೆನ್ನಿಗೂ ಸಪೋರ್ಟ್ ಕೊಟ್ಕೊಂಡು ಈ ಕುತ್ತಿಗೆಯಿಂದ ಬರುತ್ತೆ ಇಂಥದನ್ನ ಸ್ಕ್ಯಾಪುಲಾ ಅಂತ ಬರುತ್ತೆ. ಇಲ್ಲಿ ರೆಫರೆನ್ಸ್ ಪಾಯಿಂಟ್ ತೋರಿಸ್ಬೇಕಂತಂದ್ರೆ ಇಲ್ಲಿ ನೋಡಿ, ಈ ಕಡೆ ಟರ್ನ್ ಆಗಿ ಇಲ್ಲಿ ಇರುತ್ತೆ ನೋಡಿ, ಇದು ಸ್ಕ್ಯಾಪುಲಾ ಅಂತ ಹೇಳಿ ಬರುತ್ತೆ. ರೆಫರೆನ್ಸ್ ಪಾಯಿಂಟ್ ಇದಿರುತ್ತೆ. ಬಟ್ ಇದು ತೊಡೆ ಮೂಳೆ. ತೊಡೆ ಮೂಳೆ ಇದು ತೊಡೆ ಮೂಳೆ ಶರೀರದಲ್ಲಿ ಅತಿ ಉದ್ದನೆ ಮೂಳೆ ಮತ್ತು ಭಾರನೂ ಹೆಚ್ಚಾಗಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಿನ ಭಾರ ಇರುತ್ತೆ. ಅಂದಾಜು ಎಷ್ಟು ಕೆಜಿ ಇರ್ಬೋದು? ಸೊ ಕೆಜಿ ಅಂತಂದ್ರೆ ಇದನ್ನ ಗ್ರಾಮ್ಸ್ ಲೆಕ್ಕದಲ್ಲಿ ಬರುತ್ತೆ. ಫ್ರೆಶ್ ಅಂದ್ರೆ ಮ್ಯಾರೋ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಡ್ರೈ ಇದೆ ಅಲ್ಲ, ಇದು ಅರೌಂಡ್ 300 ಗ್ರಾಮ್ಸ್ ಇರುತ್ತೆ ಇದು. ಎಷ್ಟು ವರ್ಷ ಹಳೇದಿರ್ಬೋದು? ಸೊ ಇದು ಆಗಿದೆ, ಇದೆಲ್ಲ 35 ಇಯರ್ಸ್ ಹಳೇದಾಗಿರುತ್ತೆ ಇದೆಲ್ಲ. ನಮ್ಮ ಕಡೆ ಬಂದೆ ಅಷ್ಟು ಹಳೇದಾಗಿರುತ್ತೆ ಇದನ್ನ. ಸರ್ ಈಗ ಆ ಮಿಷಿನ್ ಬಗ್ಗೆ ಹೇಳಿದ್ರಿ ಸರ್, ಈ ಮಿಷಿನ್ ಅಲ್ಲಿ ಅಳತೆ ಮಾಡ್ತೀವಿ ಅಂತ ಯಾವ ತರ ಅಳತೆ ಮಾಡ್ಬೇಕು ಅಂದ್ರೆ, ಇಲ್ಲಿ ಈ ಸ್ಕಲ್ ಅನ್ನ ಈ ರೀತಿ ಇಲ್ಲಿ ಕೂಡಿಸಿ ಇಲ್ಲಿ ಇಂಥದ್ರಲ್ಲಿ ಇಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ ಇಂಥ ಕಡೆ. ಸೊ ಈ ಒಂದು ಸಾಕೆಟ್ ನಲ್ಲಿ ಇದನ್ನ ಹೀಗೆ ಜೋಡಿಸಿ ಹೀಗಿಟ್ಟು ಆಮೇಲೆ ಇದರ ಮೆಷರ್ಮೆಂಟ್ ತಗೊಳ್ಳಿಕ್ಕೆ ಇದು ಕ್ರೇನಿಯೋ 4 ಅಂತ ಕರಿತೀವಿ ಇಂಥದನ್ನ. ಸೊ ಹೀಗೆ ಫಿಕ್ಸ್ ಮಾಡಿ ಒಂದ್ ಸೈಡ್ ಅಲ್ಲಿ ಒಂದ್ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳತ್ತೆ ಹೀಗೆ. ಸೊ ಆಮೇಲೆ ಇದರ ಈ ಅಳತೆ ಮತ್ತು ಈ ಕಡೆ ಅಳತೆ ತಗೊಳ್ಳಿಕ್ಕೆ ಇದು ಸುಲಭವಾಗತ್ತೆ, ಇಲ್ಲಿ ಸೌಲಭ್ಯ ಕೊಡತ್ತೆ ಅದನ್ನ. ಸೊ ಇದರಲ್ಲಿ ಏನಂತಂದ್ರೆ, ಸೊ ಈ ಪುರುಷನ ಮೂಳೆ ಅಂತ ಹೇಳಿ ಗೊತ್ತಾಗತ್ತೆ ಇದರಲ್ಲಿ. ಸೊ ಇದರಲ್ಲಿ ನೋಡಿ ವೆಯ್ಟ್ ನೋಡಿ ಇದ್ರ ಎಷ್ಟಿರುತ್ತೆ ಅಂತ ಹೇಳಿದ್ರದು ಸುಮಾರು ಒಂದು 700 ಗ್ರಾಮ್ಸ್ ಹತ್ತತ್ರ ವೆಯ್ಟ್ ಬರುತ್ತೆ ರೆಗ್ಯುಲರ್ ಇದರಲ್ಲಿ. ಸೊ ಹಾಗಿರುತ್ತೆ. ಬೇರೆ ಇದೇ ಕಡೆ ಸ್ವಲ್ಪ ಇದು ಡಿಫಾರ್ಮ್ ಆಗಿದೆ ಆದ್ರೂ ಸಹ ಇದು ಫೀಮೇಲ್ ಬೋನ್, ಇದು ಬಹಳ ಲೈಟ್ ಆಗಿದೆ. ಇದನ್ನ ನೋಡಿ, ಇಲ್ಲಿ ಕಂಡೀಷನ್ಸ್ ನೋಡಿ ನಾವು ಎಷ್ಟು ಬೇರೆ ಕಾಣುತ್ತೆ ಅಂತ ಹೇಳಿ ಅದನ್ನ. ಸೈಜಲ್ಲೂ ವ್ಯತ್ಯಾಸ ಕಾಣುತ್ತೆ, ಹೀಗಿರುತ್ತದೆ. ಸರ್ ಈಗ ಬೇರೆ ಬೇರೆ ಬೋನ್ಗಳಿದೆ ಸರ್, ಅಂದ್ರೆ ಮನುಷ್ಯ ಸಾಮಾನ್ಯವಾಗಿ ಹುಟ್ಟದಿಂದ 100 ವರ್ಷದವರೆಗೂ ಬದುಕ್ತಾನೆ ಅಂತ ಅಂತಾರೆ ಸರ್. 100 ವರ್ಷದವರೆಗೂ ಕೂಡ ಮನುಷ್ಯನ ದೇಹ ರಚನೆ ಅಥವಾ ಆತನ ಸ್ಕಲ್ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರ್ತದೆ ಸರ್. ಇಲ್ಲಿ ಸಾಕಷ್ಟು ಇದೆ ಸರ್. ಈಗ ನೀವು ಈ ಪಾರ್ಟ್ ಅಲ್ಲಿ ಸರ್, ಈ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ನಾವು ಇದೆಲ್ಲ 3D ಪ್ರಿಂಟಿಂಗ್ ಅಲ್ಲೇ ಮಾಡಿಸಿರ್ತಕ್ಕಂಥದ್ದು ಇರುತ್ತೆ ಸ್ಕೆಲಿಟಲ್ ರಿಮೇನ್ಸ್ಗೆ. ಸೊ ದಟ್ ನಮ್ಗೆ ಈಗ ಏನಾಗತ್ತೆ ಅಂದ್ರೆ, ಫ್ರೆಶ್ ಬೋನ್ಸ್ ಅನ್ನ ಸ್ಟಾಕ್ ನಾವು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತೇಳಿ ನಾವು 3D ಪ್ರಿಂಟೆಡ್ ಬೋನ್ ಇದನ್ನ ಸ್ಕಲ್ ನಲ್ಲಿ ಇಂಥದನ್ನ ಏಜ್ ವೈಸ್ ಜೋಡಿಸಿರ್ತೀವಿ ಇಲ್ಲೆಲ್ಲ. ಸೊ ಏಜ್ ಡಿಟರ್ಮಿನೇಷನ್ ಇದು ಬರುತ್ತೆ. ಇದನ್ನ ಒಂದ್ ವೇಳೆ ಸರ್ ಈಗ ಧರ್ಮಸ್ಥಳದಲ್ಲಿ ಉತ್ಖನನ ಮಾಡ್ತಿರೋ ಸಂದರ್ಭದಲ್ಲಿ ಕೇವಲ ಈ ಪಾರ್ಟ್ ಮಾತ್ರ ಸಿಕ್ತು ಸರ್, ಆ ಸಂದರ್ಭದಲ್ಲಿ ಹೆಂಗ್ ಸರ್ ಕಂಡಿದ್ದೀವಿ? ನೋಡಿ ಇಲ್ಲಿ ಶೇಪ್ ನೋಡಿ, ಇಲ್ಲಿ ಯಾವ ಶೇಪ್ ಕಾಣುತ್ತೆ, ಯು ಶೇಪ್ ಅಂತ ಕಾಣುತ್ತೆ ಇಲ್ಲಿ ಹೀಗೆ. ಸೊ ಇದು ಗಂಡಸಿನ ದವಡೆ ಅಂತ ಗೊತ್ತಾಗತ್ತೆ. ವಯಸ್ಸಿಗೆ ಇಲ್ಲಿ ಒಂದು ಸಣ್ಣ ಒಂದು ಹೋಲ್ ಇದೆ, ಮೆಂಟಮ್ ಫೋರಮನ್ ಅಂತೇಳಿ. ಸೊ ಇದು ಮಧ್ಯಕ್ಕಿದೆ ಅಂದ್ರೆ ಮಧ್ಯದ ವಯಸ್ಸಿನವರು ಇವರು, ಅಂದ್ರೆ ಸುಮಾರು ಅಂದಾಜಿನ ಮೇಲೆ 50 ವರ್ಷದವರು ಅಂತೇಳಿ ಆ ಥರ ಬರುತ್ತೆ. ಇಲ್ಲಿ ಸಣ್ಣ ಒಂದು ಹೋಲ್ ಇದೆಯಲ್ಲ, 2 ಕಡೆ ಬರುತ್ತೆ ನೋಡಿ. ಸೊ ಮೆಂಟಮ್ ಫೋರಮನ್ ಅಂತ ಬರುತ್ತೆ. ಸೊ ಇದು ಬರ್ತಾ ಏನಾಗತ್ತಂದ್ರೆ, ಇದು ಕೆಳಗಿಳ್ದಂಗೆ ಆಗತ್ತೆ. ಚಿಕ್ಕ ಮಕ್ಕಳಲ್ಲಿ ಇದು ಬಹಳ ಪ್ರಾಮಿನೆಂಟ್ ಆಗಿ ಕಾಣಿಸ್ತಿರ್ತದೆ. ಆಮೇಲೆ ಬರ್ತಾ ಕೆಳಗಡೆ ಇಳ್ಕೊಂಡ್ ಬರುತ್ತದನ್ನ, ಯಾಕೆಂದ್ರೆ ದವಡೆ ಸವಿಯುತ್ತೆ, ಹಲ್ಲುಗಳು ದವಡೆ ಎಲ್ಲ ಸವಿಯುತ್ತೆ. ಸರ್ ಎಲ್ರಿಗೂ ಕುತೂಹಲದ ಪ್ರಶ್ನೆ ಏನಂತಂದ್ರೆ, 14ರಿಂದ 25 ವರ್ಷನ ಹುಡುಗಿ ಅಥವಾ ಹೆಂಗಸಿನ ಹೇಗಿರುತ್ತೆ ಅನ್ನೋದಿದೆ ಸರ್. ಅಂದ್ರೆ ಆ ಒಂದು ಕಲ್ಲು ಹೇಗೆ ಕಂಡಿರ್ಬೋದು, ಹೇಗಿರುತ್ತೆ ಅಂತ ಹೇಳಿ. ಅಲ್ಲಿ ಏನಾಗಿರುತ್ತೆ, ಇದು ಮೊದಲು ಹಲ್ಲಿನ ಎರೆಪ್ಷನ್ಸ್ ನೋಡ್ತೀವಿ ನೋಡಿ. ಇದು ಹೆಂಗಸರ ಇದು ಒಂದು ವಿ ಶೇಪ್ ಅಲ್ಲಿ ಕಾಣುತ್ತೆ ನೋಡಿ, ಇದು ಹೆಂಗಸರದ್ದು ಇದು. ಸೊ ಇದರಲ್ಲಿ ಏನಾಗಿರುತ್ತೆ, ಇದರಲ್ಲಿ ಸುಮಾರು ಇವರು ಅಂದಾಜಿನ ಮೇಲೆ ಇವರು 20 ವಯಸ್ಸು ಸುಮಾರು ಇರಂಗ್ ಕಾಣಿಸುತ್ತೆ ಇದನ್ನ ನೋಡಿದ್ರೆ ಇಲ್ಲಿ. ಸೊ ಅರೌಂಡ್ 20 ಇಯರ್ಸ್ ಓಲ್ಡ್, 20 to 22, 25 ವರ್ಗೂ ಇರುತ್ತೆ. ಹಲ್ಲು ಪೂರ್ತಿ ಇದೆಯಾ, ದವಡೆಯಿಂದ ಪೂರ್ತಿ ಎಲ್ಲ ಹಲ್ಲುಗಳು ಹೊರಗೆ ಬಂದಿದ್ಯಾ ಅಂತ ಹೇಳಿ. ಅಂದ್ರೆ ಈ ವಿಸ್ಡಮ್ ಟೀತ್ ಅಂತೇಳಿ, ಅಂದ್ರೆ ಮೋಲಾರ್ಸ್ ಎಲ್ಲ ಕಂಪ್ಲೀಟ್ ಎರಪ್ಷನ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ಇದರಲ್ಲಿ ಗೊತ್ತಾಗತ್ತೆ ಇದರಲ್ಲಿ ಇಂಥ ವಯಸ್ಸಿನವರು ಅಂತೇಳಿ. ಸ್ವಲ್ಪ ಅಪ್ರಾಕ್ಸಿಮೇಷನ್ ಇದು. ಒಂದು 14-15 ವರ್ಷದ್ದು ಹೆಂಗಸಿಂದು ಆ ಥರದ್ದು ಯಾವ್ದಾದ್ರು, ಅಂದ್ರೆ ಹುಡುಗಿದು ಇವತ್ತಿದ್ದು? ಸರ್ ನೋ ಪ್ರಾಬ್ಲಮ್ ಸರ್. ಇಲ್ಲಿ ಅಂದ್ರೆ ಹಲ್ಲಿನ ವಿ ಶೇಪ್ ಮತ್ತೆ ಯು ಶೇಪ್ ಈ ಆಧಾರದ ಮೇಲೆ ನೀವು ಮೇಲ್ ಅಂತ ಫಿಮೇಲ್ ಅಂತ ಕಂಡುಹಿಡಿದ್ರಿ. ಅದ್ರ ಜೊತೆಗೆ ಅದ್ರ ಏಜ್ ಕೂಡ ಈಗ ನೀವು ಹೇಳಿ ತೋರಿಸಿದ್ರಿ, ವಿಸ್ಡಮ್ ಟೀತ್ ಇದೆ ಅಂತ ಹೇಳಿ. ಅದೇ ರೀತಿ ಸರ್ ಈ ಪಾರ್ಟ್ ಇದೆಯಲ್ಲ ಸರ್, ಒಂದ್ ವೇಳೆ ಇದ್ಯಾವುದು ಸರ್ ಪಾರ್ಟ್? ಸ್ಯಾಕ್ರಮ್ ಅಂತೇಳಿ. ಇದರಲ್ಲಿ ಎಲ್ಲಿ ಅಂತಂದ್ರೆ ಈ ಪೆಲ್ವಿಕ್ ಗರ್ಡಲ್ ಅಲ್ಲಿ ಮಧ್ಯ ಬರ್ತಕ್ಕಂಥದ್ದು ಇರುತ್ತೆ. ಮಹಿಳೆಯರದು ಪುರುಷರದು ಅಂತ ಹೇಳಿ ಇದನ್ನ ಈ ಒಂದು ಆಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮಹಿಳೆಯರದು, ಇದು ಪುರುಷರದು. ಇದು ಪುರುಷರದು. ಮಹಿಳೆ ಸರ್ ಅಂದ್ರೆ ಅದೇ 14ರಿಂದ 24 ಅಥವಾ ಬಿಟ್ವೀನ್ 30 ಇಯರ್ಸ್ ಒಳಗಡೆ ಇರುವಂತಹ ಮಹಿಳೆ ನೇರಕ್ಕಿರುತ್ತೆ ನೋಡಿ ಹೀಗೆ.
ಈಗ ಸ್ಟ್ರೈಟ್ ಆಗಿರುತ್ತೆ, ಕರ್ವೇಚರ್ ಜಾಸ್ತಿ ಇರಲ್ಲ. ಸೊ ಹಾಗೆ ಮಹಿಳೆಯರದು ಇದು. ಯಾಕೆಂದ್ರೆ ಈಗ ಇದಕ್ಕೆ ಗರ್ಭಕೋಶ ಕೂಡ್ಲಿಕ್ಕೆ ಅದಕ್ಕೆ ಪ್ರೊಟೆಕ್ಟಿವ್ ಆಗಿರ್ಲಿಕ್ಕೆ ಇಂಥದ್ದು ಇರುತ್ತೆ, ಅದನ್ನ ಫುಲ್ ಇರುತ್ತೆ. ಇದು ಸ್ವಲ್ಪ ಡಿಫಾರ್ಮ್ ಆಗಿದೆ ಅದ್ರೂ ಅದೆಲ್ಲ ಪೂರ್ತಿ ವಿವರಗಳು ಕಾಣತ್ತೆ ಇಲ್ಲಿ. ನೋಡಿ ಇದನ್ನ ಮಹಿಳೆಯರದು ಅಂತೇಳಿ ಹೀಗೆ ಹೇಳ್ಬೋದು. ಎಷ್ಟು ವರ್ಷ ಅಂದಾಜು ಅಂತ ಹೇಳ್ಬೋದು ಮಹಿಳೆಯರು? ಇದು ಈ ಹಾಗೆ ನೋಡಿ ಇದನ್ನ ಹೇಳಲಿಕ್ಕೆ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ದವಡೆ ಮತ್ತೆ ಲಾಂಗ್ ಬೋನ್ಸ್ ಅಲ್ಲಿ ಸೂಚರಿಂಗ್ ಅಂತ ಎಲ್ಲ ಇರ್ತಲ್ಲ ಅದ್ರಲ್ಲಿ ಕಂಡುಹಿಡಿಯಬಹುದು. ಸಾಕಷ್ಟು ಸ್ಕಲ್ಗಳಿದೆ ಸರ್, ಇದ್ರ ಒಂದು ಅಂದಾಜುಗಳು ಹೇಳ್ಬೋದು ಸರ್? ಹೇಗೆ ಇದು ಈಗ ಮಣ್ಣಲ್ಲಿ ಯಾವ್ದಾದ್ರು ಸಿಕ್ಕಿರೋದು ಇದ್ರಲ್ಲಿ ಇದೆಯಾ ಸರ್? ಇಲ್ಲ ಮಣ್ಣಲ್ಲಿ ಸಿಕ್ಕಿರೋದಿಲ್ಲ. ಎಲ್ಲ ನಾವು ನಮ್ಮ ಒಂದು ಇದರಲ್ಲಿ ಫೆಸಿಲಿಟಿಲೇ ಅದನ್ನ ಪೋಸ್ಟ್ ಮಾರ್ಟಮ್ ಆದ ನಂತರ ಅಥವಾ ಬಾಡಿ ಡೊನೇಟೆಡ್ ಬಾಡಿಗಳಲ್ಲಷ್ಟೇ ತೆಗೆದಿಟ್ಟಿರ್ತಕ್ಕಂಥದ್ದು ಇರುತ್ತೆ. ಮಣ್ಣಲ್ಲಿ ಚಿಕ್ಕ ಮಗುದು ಇದು. ಹೌದು, ಇದು ಒಂದು ಇನ್ಫೆಂಟೈಲ್ ಸ್ಕಲ್ ಅಂತ ಹೇಳಿ ಇದರ ಬೇಸಿಸ್ ಮೇಲೆ ನಾವು ಬೇರೆ ಮಾಡೆಲ್ಸ್ ಮಾಡಿಸಿರೋದು. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿರಲ್ಲ. ಇದು ಒಂದು ಸಣ್ಣ ಕೂಸಿನ ಎಲುಬು. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಮೆತ್ತಾಗಿರುತ್ತೆ, ಇಲ್ಲಿ ಮೇಲ್ಗಡೆ ಪೂರ್ತಿ ಮೆತ್ತಾಗಿದೆ. ಸೊ ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ಬೋನ್ ಜಾಯಿನ್ ಆಗಿಲ್ಲ, ಫಾರ್ಮ್ ಆಗಿಲ್ಲ ನೋಡಿ, ಮಧ್ಯ ಬೋನ್ ಫಾರ್ಮ್ ಆಗಿರಲ್ಲ ನೋಡಿ, ಹಾಗಿರೋಂಥದ್ದು ಇರುತ್ತೆ. ಆಮೇಲೆ ಇದು ನೋಡಿದ್ರೆ ಹೆಣ್ಣು ಮಗುದು ಅಂತ ಗೊತ್ತಾಗತ್ತೆ ಇಲ್ಲಿ. ಸರ್, ಈ 14ರಿಂದ 24 ವರ್ಷದ ವಯಸ್ಸಿನ ಮಹಿಳೆಗೆ ವಿಸ್ಡಮ್ ಟೀತ್ ಇರುತ್ತೆ ಅಂತೇಳಿ ಜಸ್ಟ್ ರೆಪ್ಟ್ ಆಗಿರುತ್ತೆ ಸರ್. ಆ ತರದ ಪ್ರಕರಣ ಸರ್. ಎಲ್ರಿಗೂ ಕುತೂಹಲ ಏನಂತಂದ್ರೆ ರೇಪ್ ಅಂಡ್ ಮರ್ಡರ್ ವಿಚಾರಕ್ಕೆ ಬರ್ತಾರೆ ಸರ್. ಅತ್ಯಾಚಾರ ಹಾಗೆ ಕೊಲೆ ಅಂತ ಹೇಳಿ ಈ ತರದಲ್ಲಿ ಅಂದ್ರೆ ಯಾವ್ದೋ ಒಂದು DNA ಪಾರ್ಟ್ ಸಿಕ್ತಾಗ ಅತ್ಯಾಚಾರ ಆಗಿದೆ ಅಂತ ಹೇಳಿ ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ಯಾಕೆಂದ್ರೆ ಬಾಡಿ ಟಿಶ್ಯೂಸ್ ನಲ್ಲಷ್ಟೇ ಗೊತ್ತಾಗ್ತದೆ. ಇಲ್ಲ ಮಿಕ್ಕಿದ್ರಲ್ಲಿ ಯಾವ್ದ್ರಲ್ಲೂ ನಿರ್ಣಾಯಕವಾಗಿ ಹೇಳಕ್ಕಾಗಲ್ಲ. ಇದು ಇಂತಿಂತ ಒಂದು ಕಾರಣಕ್ಕೆ ಡೆತ್ ಆಗಿದೆ ಅಂತ 100% ಹೇಳಲಿಕ್ಕಾಗಲ್ಲ. ಅಕ್ಯುರಸಿ ಇಲ್ಲ ಅಲ್ಲಿ. FSL ಈ ರೀತಿ ಅಂದ್ರೆ ಅದನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಏನೆಲ್ಲ ಅಂಶಗಳು ಸಿಗ್ಬೋದು ಸರ್? ಏನಂತಾರೆ, ಈಗ ಪಾಯ್ಸನಿಗೆ ಏನಾರು ಆಗಿದ್ಯಾ ಅದು ಗೊತ್ತಾಗತ್ತೆ. ಪಾಯ್ಸನಿಗೆ ಏನಾರು ಆಗಿದೆಯಾ ಅದು ಗೊತ್ತಾಗುತ್ತೆ. ಅಥವಾ ಇನ್ ಕೆಲವು ಯಾವ್ದಾರ ಒಂದು ಆಕ್ಸಿಡೆಂಟಲ್ಲಿ ಅಥವಾ ಬೇರೆ ಜೀವಂತವಾಗಿದ್ದಾಗ ಏನಾರು ಮುರಿದಿದ್ಯಾ. ಇದು ನೋಡಿ ಇಂಟ್ಯಾಕ್ಟ್ ಬೋನ್ ಇರುತ್ತೆ, ಅಲ್ಲಿ ಏನಾರು ಜೀವಂತವಾಗಿದ್ದಾಗಲೇ ಮುರಿದಿದ್ರೆ, ಫ್ರ್ಯಾಕ್ಚರ್ ಆಗಿದ್ರೆ, ಸ್ವಲ್ಪ ಬೇರೆ ಶೇಪ್ಗಳಲ್ಲಿರುತ್ತೆ. ಅಥವಾ ಯಾವ್ದಾರ ಒಂದು ವೆಪನ್ ತೊಗೊಂಡು ಕೊಚ್ಚಿದ್ದಲ್ಲಿ ಆ ಮಾರ್ಕ್ಸ್ ಇರುತ್ತೆ. ಸೊ ಅವು ಅಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದೇನು ಹೇಳಲಿಕ್ಕಾಗಲ್ಲ, ಅಂತ ವಿವರಗಳು ಕೊಡ್ಲಿಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಕೆಲವೆಲ್ಲ. ಸೊ ಇದನ್ನ ಬೇರೆ ಎವಿಡೆನ್ಸಸ್ ಜೊತೆಗೆ ಕ್ರಾಸ್ ಲಿಂಕ್ ಮಾಡಿ ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ. ಅಂದ್ರೆ ಅತ್ಯಾಚಾರ ಆಗಿದೆ ಅಂತ ಹೇಳಿ FSL ಅಲ್ಲಿ ಈಗ ಈ ಹಂತಕ್ಕೆ ಸಾಧ್ಯನೇ ಇಲ್ಲ ಸರ್? ಸಾಧ್ಯ ಇಲ್ಲ, ಈ ಹಂತದಲ್ಲಿ ಸಾಧ್ಯ ಇಲ್ಲ. ಅದೇ ಒಂದು ಬಾಡಿ ಇದ್ದಲ್ಲಿ, ಅಲ್ಲಿ ಕಂಪ್ಲೀಟ್ ಇಂಟ್ಯಾಕ್ಟ್ ವಿತ್ ಫ್ಲೆಶ್ ಅಂಡ್ ಎವ್ರಿಥಿಂಗ್ ಅದಿದ್ದಲ್ಲಿ ಅವಾಗ ಹೇಳ್ಬೋದಾಗತ್ತೆ. ಅಂದ್ರೆ ಒಂದು 6-7 ದಿವಸದ ನಂತರನೇ ಅಲ್ಲಿ ಕೊಳಿಲಿಕ್ಕೆ ಶುರು ಆದಾಗ 6-7 ದಿವಸದ ನಂತರನೇ ಅಲ್ಲಿ ಎಷ್ಟೋ ಟಿಶ್ಯೂಸ್ ಸಿಕ್ಕಲ್ಲ ಅಲ್ಲಿ. ಅಂದ್ರೆ ನಾವೇನು ಎಕ್ಸಾಮಿನೇಷನ್ ಮಾಡಿ ಅದನ್ನ ಆ ರೀತಿ ನಾವು ಕಂಪ್ಲೀಟ್ ಡೀಟೇಲ್ ಕೊಡ್ಲಿಕ್ಕೆ ಆಗಲ್ಲ ಅಲ್ಲಿ. ಸೊ ಅದೊಂದು ಲಿಮಿಟೇಷನ್ಸ್ ಇರುತ್ತೆ ಅಲ್ಲಿ. ಅಂದ್ರೆ ಒಂದು ದೇಹದ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಕೊಲೆ ಆಗಿದೆ ಅಂತ ಹೇಳಿ FSL ಬಂದಾಗ ಎಷ್ಟು ದಿನದ ಒಳಗೆ ಬಂದ್ರೆ ಅಥವಾ ಎಷ್ಟು ತಿಂಗಳ ಒಳಗೆ ಬಂದ್ರೆ ಕಂಡುಹಿಡಿಬಹುದು ಸರ್? ಅಂದ್ರೆ ಡಿಕಂಪೋಸಿಷನ್ ಅಂತಂದ್ರೆ ಶುರುವಾಗಿರುತ್ತೆ. ಸೊ ಇಮಿಡಿಯೇಟ್ಲಿ ಒಂದು 48 ತಾಸಲ್ಲೇ ಶುರುವಾಗಿರುತ್ತೆ, 2ನೇ ದಿವಸಕ್ಕೆ ಶುರುವಾಗಿರುತ್ತೆ. ನಾವು ಮ್ಯಾಕ್ಸಿಮಮ್ ಟೈಮ್ ಫ್ರೇಮ್ ಅಂತಂದ್ರೆ ಇಲ್ಲಿ ಒಂದು ಮೇ ಬಿ ಅರೌಂಡ್ 7-8 ಡೇಸ್ ಅಷ್ಟೇ ಬರುತ್ತೆ. ಆಮೇಲೆ ಪೂರ್ತಿ ಕೊಳ್ತೋದಾಗ ಅವಾಗ ಅದರಲ್ಲಿ ನಮ್ಗೆ ಅಂತ ಒಂದು ಇದು ಗೊತ್ತಾಗಲ್ಲ. ಅನ್ಲೆಸ್ ಯಾವ್ದಾರ ವೆಪನ್ ಯೂಸ್ ಮಾಡಿ, ಈಗ ಗನ್ ಶಾಟ್ ಫೈರ್ ಮಾಡಿದಾಗ ಅಥವಾ ಯಾವ್ದಾರ ಒಂದು ಶಾರ್ಪ್ ವೆಪನ್ ಅಸಾಲ್ಟ್ ಮಾಡಿದಾಗ ಅವಾಗ ಅಂಥದ್ದು ಗೊತ್ತಾಗತ್ತೆ. ಇನ್ನು ಮಿಕ್ಕಿದ್ದು ಯಾವುದು ಇತರೆ ಬಯೋಲಾಜಿಕಲ್ ಡೀಟೇಲ್ಸ್ ಅಲ್ಲಿ ಗೊತ್ತಾಗಲ್ಲ. ಇದು ರೇಪ್ ಆಗಿದೆಯಾ ಅಥವಾ ಇದನ್ನು ಇಂಥ ಕಾರಣದಿಂದ ಅಂದರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿರ್ತಕ್ಕಂಥದ್ದು ಅಂತೇಳಿ. ಸಾಫ್ಟ್ ಟಿಶ್ಯೂಸ್ ಫುಲ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅದು ಫುಲ್ ಕೊಳ್ತೋದ್ರೆ ಅದನ್ನ ಹೇಳಲಿಕ್ಕಾಗಲ್ಲ ಅಂಥೇಳಿ ಅಭಿಪ್ರಾಯಗಳಿದೆ. ಅಂದ್ರೆ ಸರ್, ಈಗ 20-30 ವರ್ಷದ ಹಳೆಯ ಸ್ಕೆಲಿಟನ್ ಸಿಕ್ತಾಗ ಸರ್, ಈ ತರದ್ದು ಯಾವುದೋ ಮಹಿಳೆದು 14ರಿಂದ 24 ವರ್ಷದ ಮಹಿಳೆ ಮಣ್ಣೊಳಗಡೆ ಈಗ ಉತ್ಖನನ ನಡೀತಿದೆ ಸರ್. ಆ ಸಂದರ್ಭದಲ್ಲಿ ಸಿಕ್ಕಿದಾಗ ಅದರ ಮೇಲೆ ಬಾಡಿ ಹೇಗೆ ಸತ್ತಿದೆ ಅಂತ ಹೇಳಿ ಕಂಡುಹಿಡಿಬಹುದು. ಹೇಗೆ ಸತ್ತಿದೆ ಅಂತ ಹೇಳಲಿಕ್ಕಾಗಲ್ಲ, ಯಾರು ಇವರು ಅಂತ ಹೇಳ್ಬೋದು. ಅದನ್ನು ಸ್ವಲ್ಪ ಕಷ್ಟಪಟ್ಟು ಹೇಳ್ಬೋದು. ಹೇಗೆ ಸತ್ತಿದ್ದಾರೆ ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟನೇ ಇದೆ ಅದು. ಸೊ ಅಂದರೆ ಏನಾಗಿರುತ್ತೆ ಅಂತಂದರೆ, ಇದು ಸ್ವಲ್ಪ ಈ ಟೆಕ್ನಾಲಜಿಕಲ್ ಲಿಮಿಟೇಷನ್ಸ್ ಬರುತ್ತೆ ಎಲ್ಲದಕ್ಕೂ. ಸ್ವಲ್ಪ ಒಂದು ಎಲ್ಲ ಇಟ್ ಕಾಂಟ್ ಆನ್ಸರ್ ಎವ್ರಿ ಕ್ವಶನ್. ಸೊ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಏನಾಗತ್ತಂದರೆ ಅದರ್ ಕೊರೋಬೊರೇಟಿಂಗ್ ಎವಿಡೆನ್ಸ್ ಅಂದರೆ ಈ ಥರ ಕೆಲವು ಸಾಕ್ಷಿ ಆಧಾರಗಳನ್ನು ಇದರ ಜೊತೆಗೆ ಹೊಂದಿಸ್ಕೊಂಡು ನೋಡಿದಾಗ ಆವಾಗ ಲಿಂಕ್ ಆಗುತ್ತೆ ಅಲ್ಲೆಲ್ಲ ಪೂರ್ತಿ.
ಅಂದ್ರೆ ಈಗ ಸಿಗುವಂತಹ ಸ್ಕೆಲಿಟನ್ ಅಥವಾ ಮೂಳೆಗಳನ್ನ ಆಧರಿಸಿ ಈ ವ್ಯಕ್ತಿ ಸಾವು ಹೇಗಾಗಿದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ಸರ್. ಕಷ್ಟ ಸಾಧ್ಯ ಅಂದ್ರೆ ಎಲ್ಲ ಕೇಸಸ್ಸಲ್ಲೂ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಕಷ್ಟ ಆಗತ್ತೆ ಅದನ್ನ. ಬಟ್ ಈಗ ಸಿಗುವಂತಹ ಬಾಡಿನಲ್ಲಿ ಆತ ಅಥವಾ ಆಕೆ ಯಾರು, ಆತನ ಏಜ್ ಎಷ್ಟಾಗಿರ್ಬೋದು, ಸತ್ತಾಗ ಎಷ್ಟಾಗಿರ್ಬೋದು, ಇಷ್ಟು ಈ ತರದ ಏನೆಲ್ಲ ಮಾಹಿತಿಗಳು ಸಿಗ್ಬೋದು? ಅಂದರೆ ಯಾರು ಪುರುಷರು ಅಥವಾ ಮಹಿಳೆಯರು, ಎಷ್ಟು ಏಜ್ ಆಗಿರುತ್ತೆ, ಆಮೇಲೆ ಯಾವ ಒಂದು ಏಜ್ ಟೈಮ್ ಆಫ್ ಡೆತ್ ಅಂತೇಳಿ ಬರುತ್ತಲ್ಲ ಅದನ್ನು ಕಂಡುಹಿಡಿಬೋದು. ಅಂದರೆ ಎಷ್ಟು ವಯಸ್ಸಾಗಿದ್ದಾರೆ ಅಂತೇಳಿ, ಯಾವ ಹಂತದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅದು ಸ್ವಲ್ಪ ಕಷ್ಟ. ಅಂದರೆ ಯಾವ ಬೈ ವಾಟ್ ಮೀನ್ಸ್ ಡೆತ್ ಹ್ಯಾಸ್ ಅಕರ್ಡ್ ಅಂತ ಹೇಳಿ ಅದನ್ನ ಹೇಳೋದು ಕಷ್ಟ. ಕೊಲೆಗೆ ನಿಖರವಾದ ಕಾರಣ ಅಥವಾ ಸಾವಿಗೆ ನಿಖರವಾದ ಕಾರಣ ಗೊತ್ತಾಗ್ಲಿಕ್ಕಿಲ್ಲ. ಅದು ಕೊಲೆನೋ ಅಥವಾ ಅಸಹಜ ಸಾವೋ ಆ ಥರದ್ದೇನು ಗೊತ್ತಾಗಲ್ಲ. ಆ ಥರದ್ದು ಗೊತ್ತಾಗಲ್ಲ. ಅನ್ಲೆಸ್ ಏನಾರ ಭಾಳ ಸೀರಿಯಸ್ ಡಿಸೀಸ್ ಇದ್ದಾಗ, ಅವಾಗ ಕೆಲವು ಡಿಸೀಸ್ ಸೈನ್ಸ್ ಇದರಲ್ಲಿ ಏನಾರ ಬಂದಾಗ ಅಂತ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ ಅದನ್ನ. ಬಟ್ ಈಗ ಉತ್ಖನನ ನಡೀತಿದೆ ಸರ್, ಒಂದಷ್ಟು ಸ್ಕೆಲಿಟನ್ ಸಿಕ್ತು ಅಂತಾನೆ, ಅಂದ್ರೆ ಸಂಪೂರ್ಣ ಪ್ರಮಾಣದಲ್ಲಿ ಸಿಕ್ತು. ಈಗ ನೀವು ಮೊದಲು ತೋರಿಸಿದ ರೀತಿಯಲ್ಲಿ ಮಹಿಳೆದು ಅಥವಾ ಪುರುಷಂದು ಅದ್ರಲ್ಲಿ ಆವಾಗ ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ಬೋದು. ಆವಾಗ ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ಬೋದು. ಎಂಟೈರ್ ಸ್ಕಲ್ ಅಷ್ಟು ನಮ್ಗೆ ಬರೀ ಸ್ಕಲ್ ಮತ್ತು ಪೆಲ್ವಿಸ್ ಸಿಕ್ಕರೆ ಸಾಕು, ಅವಾಗ ನಾವು ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತೀವಿ ಅದನ್ನ. ಅಥವಾ ಈ ಒಂದು ಇದನ್ನ ಈ ಫಿಮರಲ್ ಬೋನ್ ಅಂದರೆ ಇದೊಂದು ಮಿಡ್ ಏಜ್ ಪರ್ಸನ್, ಇದು ಫೀಮೇಲ್ ಬೋನ್ ಇದು. ಸೊ ಇದು ಬಂದು ಇದರಲ್ಲಿ ಇಷ್ಟು ಸಿಕ್ಕರೆ ಸಾಕು, ಅಲ್ಲಿ ಅವರ DNA ತೆಗಿಬೋದು. ಅಥವಾ ಸ್ಕಲ್ಗಿಂತ ಹಲ್ ಸಿಕ್ಕರೂ ಸಾಕು, ಅಲ್ಲಿ DNA ತೆಗಿಬೋದು. ಅಲ್ಲಿ ಈಗ DNA ಅಂತಂದ್ರೆ ಆ ಕುಟುಂಬಸ್ಥರು ಯಾರಾದ್ರೂ ಅದಕ್ಕೆ ಕುಟುಂಬಸ್ಥರು ಕೋಆಪರೇಟ್ ಮಾಡ್ಬೇಕು. ಅಂದ್ರೆ ರಕ್ತ ಸಂಬಂಧಿಕರ ಅವರ ಅಂದ್ರೆ ಬ್ಲಡ್ ರಿಲೇಟಿವ್ಸ್ ಅಂತ ಏನು ಕರಿತೀವಲ್ಲ ಅಂಥವ್ರೆ. ಈಗ ಉದಾಹರಣೆಗೆ ಪೋಷಕರು, ತಂದೆ ತಾಯಿ, ನ್ಯಾಚುರಲ್ ಪೇರೆಂಟ್ಸ್, ಬಯಾಲಜಿಕಲ್ ಪೇರೆಂಟ್ಸ್ ಇರಬೇಕು. ಅಥವಾ ಅವರ ಅಣ್ಣ, ತಂಗಿ, ತಮ್ಮ, ಅಕ್ಕ ಅಂಥವ್ರು, ಕಸಿನ್ಸ್ ಅವ್ರು ಇವರಾದರೆ ಆಗಲ್ಲ, ಅಂಥದ್ದಾಗಲ್ಲ. ಸೊ ಅದಕ್ಕಾಗಿ ಏನಂತಾರೆ, ಅವರು ಬರಬೇಕಾಗತ್ತೆ. ಅವರು ಬಂದು, ಈಗ ತಾಯಿ ತಂದೆ ಯಾರು ಜೀವಂತವಾಗಿದ್ದರೆ ಅವ್ರು ಬರಬೇಕಾಗತ್ತೆ. ಅವ್ರು ಬಂದು ತಮ್ಮ DNA ಒಂದನ್ನು ಕೊಟ್ಟು, ಈ ಯಾವ್ದಾರೋ ಮೂಳೆಗಳು ಸಿಕ್ಕಿದೆಯಾ ನೋಡಿ ಮ್ಯಾಚ್ ಮಾಡಿ ಅಂತೇಳಿ. ಈಗ ಏರ್ ಕ್ರ್ಯಾಶಲ್ಲಿ ಸಂದರ್ಭದಲ್ಲಿ ಈಗ ಮಾಡಿದ್ರಲ್ವ, ಹಾಗೆ ಯಾರ್ಯಾರು ಪ್ಯಾಸೆಂಜರ್ಸ್ ಯಾರ್ಯಾರು ಇದ್ರೋ ಪ್ರಯಾಣಿಕರು, ಅವರ DNA ಒಂದು ಕಡೆ ತೆಗಿತಿದ್ರು, ಇನ್ನೊಂದು ಕಡೆ ಇವರು ಅವರ ಸಂಬಂಧಿಕರು, ರಕ್ತ ಸಂಬಂಧಿಕರು ಬಂದು ಅಲ್ಲಿ DNA ಕೊಟ್ಟರು. ಹಾಗಾಗಿ 100% ಆಯಿತು. ವಿದಿನ್ ವೆರಿ ಶಾರ್ಟ್ ವೈಲ್ 100% ಅಕ್ಯುರೇಟ್ ಆಗಿ ಅಲ್ಲಿ ಎಲ್ಲರೂ ಐಡೆಂಟಿಫೈ ಆಯಿತು. ಅಲ್ಲಿ ಯಾರ್ಯಾರ ಬಾಡಿ ಯಾವ್ಯಾವುದು ಅಂತ ಹೇಳೋದನ್ನೆಲ್ಲ ಐಡೆಂಟಿಫೈ ಆಯಿತು. ಅದನ್ನು ಅಂದರೆ DNA ಸೀಕ್ವೆನ್ಸಿಂಗ್ ಮತ್ತು ಪ್ರೊಫೈಲಿಂಗ್ ತುಂಬ ಅಡ್ವಾನ್ಸ್ಡ್ ಆಗಿದೆ, ನಮ್ಮ ದೇಶದಲ್ಲೂ ಚೆನ್ನಾಗಿದೆ. ಸೊ ಹಾಗಾಗಿ ಭಾಳ ಸಲೀಸಾಗಿ ಮಾಡ್ತೀವಿ ಈಗ ನಾವು. ಸೊ ನಮ್ಮಲ್ಲಿ ಮೂಳೆಗಳ ಜೊತೆಗೆ ಈಗ ಅಧಿಕಾರಿಗಳು ಮಣ್ಣನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ ಅಂತಾರೆ. ಮಣ್ಣಿನಲ್ಲಿ ಏನಾದರೂ ಅಂಶಗಳು ಸಿಗ್ಬೋದು? ಮಣ್ಣಿನಲ್ಲಿ ಏನಾದ್ರು ವಿಷಾಂಶ ಇದ್ದರೆ, ಅಂದರೆ ಈ ವ್ಯಕ್ತಿಯ ಸ್ನಾಯುಗಳಲ್ಲಿ ಯಾವ್ದಾರ ವಿಷಾಂಶ ಇದ್ರೆ, ಪಾಯ್ಸನ್ ಮಾಡಿ ಅವ್ರನ್ನ ಕೊಂದಿರ್ತಾರೆ ಅಂತ ಅನ್ಕೊಳ್ಳಿ, ಅವಾಗಲ್ಲೇನೋ ಹೆವಿ ಮೆಟಲ್ ಪಾಯ್ಸನ್ಸ್ ಯಾವ್ದಾರು ಇರುತ್ತೆ ಅಂತ ಅನ್ಕೊಳ್ಳಿ, ಆವಾಗ ಅದಿದ್ದಾಗ ಅದು ಮಣ್ಣಿನಲ್ಲಿ ಸೇರಿರುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ, ಮಣ್ಣಿನಲ್ಲಿ ಬಹುಶಃ ಮೂಳೆಯ ತುಣುಕುಗಳು ಕೆಲವು ಇರ್ಬೋದು, ಅಥವಾ ಹಲ್ಲುಗಳಿರ್ಬೋದು. ಅದನ್ನು ಆ ಸ್ಪಾಟಲ್ಲಿ ನಾವು ಅಷ್ಟು, ಯಾಕೆಂದರೆ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಲ್ಲಿ. ಸೊ ಅವ್ರಿಗೆ ಶೆಲ್ಟರ್ ಇಲ್ಲ ಅದನ್ನೆಲ್ಲ ಓಪನ್ ಔಟ್ ಮಾಡಿ ನೋಡಲಿಕ್ಕೆ. ಹಾಗಾಗಿ ಅದನ್ನು ಕಂಟೈನರ್ನಲ್ಲೆಲ್ಲ ನೀಟಾಗಿ ಕ್ರಮಬದ್ಧವಾಗಿ ಪ್ಯಾಕ್ ಮಾಡಿಕೊಂಡು, ಅದನ್ನು ವಿತ್ ಆಲ್ ಕೇರ್, ಪ್ರಿಕಾಷನ್ ಆ್ಯಂಡ್ ಎವ್ರಿಥಿಂಗ್, ಪ್ರಿಸರ್ವೇಷನ್ ಚೆನ್ನಾಗಿ ಮಾಡಿಕೊಂಡು ತೊಗೊಂಡೋಗಿದ್ದಾರೆ ಅದನ್ನು. ಸೊ ಅದನ್ನೆಲ್ಲ ಲಿಡ್ ಎಲ್ಲ ಕ್ಲೋಸ್ ಆಗಿರ್ತಕ್ಕಂಥದ್ದು ಕಂಟೈನರ್ ನೋಡಿದ್ದೀರಿ ನೀವು ಅದನ್ನು, ಎಲ್ಲೇ ಆಗಲಿ. ಸೊ ಒಳ್ಳೆ ಕಂಟೈನರ್ಸೇ ತಂದಿದ್ದಾರೆ, HDP ಕಂಟೈನರ್ಸೇ ತಂದಿದ್ದಾರೆ. ಅದನ್ನು ಸಾಗಾಣಿಕೆ ಮಾಡಿ ಅದನ್ನು ಲ್ಯಾಬ್ಗೆ ತೊಗೊಂಡೋಗಿ ಅದನ್ನು ಆನಂತರ ಅದನ್ನು ಅಲ್ಲಿ ಸರ್ಚ್ ಮಾಡ್ತಾರೆ ಅಲ್ಲಿ. ಅಂದರೆ ಇದೇನಾಗಿರುತ್ತೆ ಅಂತಂದರೆ, ಈಗ ಒಂದು ಹಂತದಲ್ಲಿ ನಾವು ನೋಡ್ತಿರ್ತಕ್ಕಂಥದ್ರೆ ತಿಂಗಳಾನ್ಗಟ್ಲೆ ನಡೀತಕ್ಕಂಥ ಒಂದು ತನಿಖೆನೇ ಇರುತ್ತೆ ಇದನ್ನು. ಸೊ ತನಿಖೆ ಮುಗಿಯೋವರೆಗೂ ಫೋರೆನ್ಸಿಕ್ ಡೀಟೇಲ್ ಕೊಡಲಿಕ್ಕಾಗಲ್ಲ. ಸೊ ಅದೊಂದು ಇರುತ್ತೆ, ಸ್ವಲ್ಪ ಅದಕ್ಕೆ ತಾಳ್ಮೆ ಇರಬೇಕು. ಸ್ವಲ್ಪ ಏನಾಗತ್ತಂದರೆ, ಪೇಷನ್ಸ್ ಇಸ್ ಅ ವರ್ಚ್ಯೂ. ಅದರಿಂದನೇ ಎಲ್ಲ ಕೇಸಸ್ ಸಾಲ್ವ್ ಆಗೋದು. ಆ ಥರ ಪಟ್ಟರೆ ಏನೂ ಆಗಲ್ಲ. ಈಗ ಬಂದಿದೆ, ಈಗೆಲ್ಲ SIT ಫಾರ್ಮ್ ಆಗಿದೆ, ಅವರು ತಮ್ಮ ಪೇಸ್ನಲ್ಲೇ ಇದನ್ನೆಲ್ಲ ವರ್ಕ್ ಮಾಡ್ತಿದ್ದಾರೆ. ಆಮೇಲೆ ಯಾವ ಸ್ಟ್ಯಾಂಡರ್ಡ್ಸ್ ಆಫ್ ಆಪರೇಷನ್ಸ್ ಪ್ರೋಟೋಕಾಲ್ಸ್ ಏನೇನಿದೆಯೋ ಎಲ್ಲ ಫಾಲೋ ಮಾಡ್ತಿದ್ದಾರೆ. ಬಟ್ ಇಟ್ ಟೇಕ್ಸ್ ಟೈಮ್. ನಿಧಾನಕ್ಕಾಗುತ್ತೆ. ಹೆಚ್ಚಿನ ಜನ ಇನ್ನು ಹಾಕ್ಬೋದು ಅಂತ ಇರುತ್ತೆ. ಬಟ್ ಜನ ಹೆಚ್ಚಾದಷ್ಟು ಅಲ್ಲಿ ಕಂಟ್ಯಾಮಿನೇಷನ್ ಆಗುತ್ತೆ, ಕ್ರೈಮ್ ಸೀನ್ ಡ್ಯಾಮೇಜಸ್ ಆಗುತ್ತೆ.
ಸೊ ಹಾಗಾಗಿ ಒಳ್ಳೆ ಇದು ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ನನ್ನ ಅಭಿಪ್ರಾಯದಲ್ಲಿ. ಮಣ್ಣು ಅಂತ ಹೇಳಿದ್ರೆ ಸರ್, ಮಣ್ಣು ಹೆಂಗೆ ಟೆಸ್ಟ್ ಮಾಡ್ತಾರೆ ಸರ್? ಮಣ್ಣಲ್ಲಿ ಅದರಲ್ಲಿ ಫಸ್ಟ್ ಆಫ್ ಆಲ್ ಅದರಲ್ಲಿ ಏನು ಫಸ್ಟ್ ಆಸಿಡಿಕ್ ಆರ್ ಆಲ್ಕಲೈನ್ ಅಂತ ಫಸ್ಟ್ ಟೆಸ್ಟ್ ಆಗುತ್ತೆ. ಆಮೇಲೆ ಬೇಸಿಕ್ ಪ್ರಶ್ನೆ ಯಾಕೆ ಹೇಳಿದೆ ಅಂದ್ರೆ, ಮಣ್ಣಿನಲ್ಲಿ ವಿಷ ಇರುತ್ತೆ, ಅಕಸ್ಮಾತ್ ವಿಷ ಪಾಯ್ಸನಿಂಗ್ ಆಗುತ್ತೆ. 30 ವರ್ಷದ ಹಿಂದೆ ಸತ್ತಂತಹ ವ್ಯಕ್ತಿಯ ಮಣ್ಣಿನಲ್ಲಿ ಆತನ ದೇಹದಲ್ಲಿದ್ದಂತಹ ವಿಷ ಇನ್ನೂ ಕೂಡ ಅಂದ್ರೆ 8 ಅಡಿ ಆಳದಲ್ಲಿ ಊತಾಕಿದ್ರೆ ಅಥವಾ 6 ಅಡಿ ಆಳದಲ್ಲಿ ಅಥವಾ 4 ಅಡಿ ಆಳದಲ್ಲಿ ಊತಾಕಿದ್ರೆ ಆ ವಿಷ ಇನ್ನೂ ಹಾಗೆ ಇರುತ್ತೆ, ಹಾಗೆ ಇರುತ್ತೆ. ಯಾಕೆಂದ್ರೆ ನಾವು ಈ ಪ್ರತಿಯೊಂದು ನಾವು ಡಿಸ್ಟ್ರಾಯ್ ಮಾಡ್ಲಿಕ್ಕಾಗಲ್ಲ, ನೇಚರ್ ಡಿಸ್ಟ್ರಾಯ್ ಮಾಡಲ್ಲ ಅದನ್ನ. ಸೊ ಈಗ ಯಾಕೆಂದ್ರೆ ಹೆವಿ ಮೆಟಲ್ ಪಾಯ್ಸನ್ಸ್ ಅಂತೂ ಅವು ಇದ್ದೇ ಇರುತ್ತೆ, ಅವಿರತ್ತೆ, ಅಲ್ಲಿಂದ ಎಲ್ಲೂ ಹೋಗಲ್ಲ ಅದು, ಅಲ್ಲೇ ಒಂದ್ ಸ್ವಲ್ಪ. ಅಂದ್ರೆ ಹೇಗೆ ಅಂತಂದ್ರೆ, ಈಗ ಈ ಮೂಳೆಗಳ ಕಂಡ ಭಾಗದ ಮೇಲ್ಗಡೆ ಸ್ವಲ್ಪ ಮಣ್ಣು ಇರತ್ತಲ್ಲ, ಅದನ್ನ ಫಸ್ಟ್ ತಗೊಂಡಿರ್ತಾರೆ. ಮೂಳೆಗಳ ಕೆಳಗಡೆನ ಮಣ್ಣು ಸ್ವಲ್ಪ ತಗೊಂಡಿರ್ತಾರೆ, ಅದು ಸಪ್ರೇಟ್ ಸ್ಯಾಂಪಲ್ ತಗೊಂಡಿರ್ತಾರೆ. ಅಕ್ಕಪಕ್ಕದಲ್ಲಿ ಮೇಲೆ ಕೆಳಗೆ ಅಕ್ಕಪಕ್ಕ ಇರತಕ್ಕಂಥದ್ದೆಲ್ಲ ಸ್ವಲ್ಪ ಸ್ಯಾಂಪಲ್ಸ್ ತಗೊಂಡಿರ್ತಾರೆ. ಇದಲ್ಲದೆ ಈ ಸ್ಥಳವಲ್ಲದೆ ಬೇರೆ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತಗೊಂಡಿರ್ತಾರೆ, ಅದನ್ನ ಕಂಟ್ರೋಲ್ ಸ್ಯಾಂಪಲ್ ಅಂತ ಕರೀತಾರೆ. ಸೊ ಹೀಗಾಗಿ ಏನಂತಾರೆ, 6 ರಿಂದ 7 ಸ್ಯಾಂಪಲ್ ಒಂದೊಂದು ಸಣ್ಣ ಸಣ್ಣ ಒಂದೊಂದು ಮೂಳೆಗಳು ಸಿಕ್ಕಿರ್ತಕ್ಕಂಥ ಕಡೆ ಅಲ್ಲಿ ತಗೊಂಡಿರ್ತಾರೆ ಅಷ್ಟನ್ನ. ಸೊ ಅದಕ್ಕೆ ಏನಂತಾರೆ, ಇದು ಬಹಳ ಒಂದು ತರ TDS ಟಾಸ್ಕ್ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನ ಟೈಮ್ ಬಹಳ ಕೊಡ್ಬೇಕಾಗತ್ತೆ ಇದಕ್ಕೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಬಹಳ ತಾಳ್ಮೆಯಿಂದಾನೆ ಮಾಡ್ಬೇಕಾಗತ್ತೆ. ಇನ್ನೊಂದು ಆ ಥರದಲ್ಲಿ ಮಾಡೋವಂಥದ್ದಲ್ಲ ಇವು ಯಾವ ತನಿಖೆಗಳು, ಯಾವ ಆ ಥರದಲ್ಲಿ ಮಾಡಬಾರದು. ಇದ್ರ ಹೊರತುಪಡಿಸಿ ಸರ್, ಈಗ ಮನುಷ್ಯನ ಅಂಡರ್ವೇರ್ದ ಎಲಾಸ್ಟಿಕ್ ಆಗ್ಬೋದು, ಅಥವಾ ಕೊಳಿದೇ ಇರೋಂತಹ ATM ಕಾರ್ಡ್ ಆಗ್ಬೋದು, ಅಥವಾ ಪ್ಲಾಸ್ಟಿಕ್ ಕವರ್ ಆಗ್ಬೋದು. ಇದು ಒಂದು ವೇಳೆ ಆ ವ್ಯಕ್ತಿ ಬಳಸಿದ್ರೆ ಅಥವಾ ಅದು ಅಲ್ಲೇ ಇದ್ರೆ ಅದರಿಂದ ಕಂಡುಹಿಡಿಬಹುದು. ಈಗ 100% ಸಿಂಥೆಟಿಕ್ ಕ್ಲೋತಿಂಗ್ ಕೆಲವಿರುತ್ತೆ. ಈಗ ಬಟ್ಟೆಗಳು, ಈಗ ಉದಾಹರಣೆಗೆ ರೌಕೆ ಬಟ್ಟೆಗಳು, ಇಮಿಟೇಷನ್ ಸಿಲ್ಕ್ ಅಂತ ಏನು ಬರುತ್ತಲ್ವ, ರೌಕೆ ಬಟ್ಟೆ ಮತ್ತು ಮುಂತಾದವೆಲ್ಲ ಅವು, ಅಥವಾ ಯಾವುದೇ ಆಗಲಿ ಕೆಲವು ಕೆಮಿಕಲ್, ಪೆಟ್ರೋಕೆಮಿಕಲ್ ಇನ್ ಒರಿಜಿನ್ ಕೆಲವು ಇರುತ್ತೆ. ಟೆರಿಥ್ಯಾಲಿಕ್ ಆಸಿಡ್ ಅಂತ ಒಂದು, ಅದರಿಂದ ಒರಿಜಿನ್ ಆಗಿರ್ತಕ್ಕಂಥ ಕೆಲವು ಫೈಬರ್ಸ್ ಇಂದ ಮಾಡಿರುವಂಥ ವಸ್ತ್ರಗಳಿರುತ್ತಲ್ಲ, ಅವು ಕೊಳೆಯಲ್ಲ. ಈಗ ನೀವು ಕೇಳಿರ್ಬೋದು, ಒಂದು ಬಾಟ್ಲ್, ನೀರಿನ ಬಾಟ್ಲಿಂದಾನೆ ಫೈಬರ್ಸ್ ತೆಗೆದು ಅದರಿಂದಾನೆ ಬಟ್ಟೆ ಮಾಡಿದ್ದಾರೆ ಅಂತಲೇ ಕೇಳಿರ್ಬೋದು ಅದನ್ನು. ಸೊ ಎಲ್ಲೊಂದು ಕಡೆ ಅಂಥವು ಕೊಳೆಯಲ್ಲ, ಯಾಕೆಂದರೆ ನೀರಿನ ಬಾಟ್ಲು ಕೊಳೆಯಲ್ಲ, ಅದರ ಎಳೆಗಳು, ನಾರುಗಳು ತೆಗೆದು ಅದರಿಂದ ಬಟ್ಟೆ ಹೆಣೆದಿದ್ದಾರೆ. ಸೊ ಅದು ಕೊಳೆಯಲ್ಲ. ಯಾವ ಕೊಳೆಯತ್ತೆ ಅಂತಂದರೆ, ನೈಸರ್ಗಿಕವಾಗಿರ್ತಕ್ಕಂಥ ಕೆಲವು ವಸ್ತ್ರಗಳು, ಅಂದರೆ ಕಾಟನ್ ಅಥವಾ ಸಿಲ್ಕ್ ಆಗ್ಬೋದು ಅಥವಾ ವೂಲ್ ಆಗ್ಬೋದು, ಇವೆಲ್ಲ ಕೊಳೆಯಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ಮನುಷ್ಯನ ಕೂದಲು ಕೊಳೆಯಲ್ಲ. ಸೊ ಕೂದಲು ಕೊಳೆಯಲ್ಲ. ಅದಕ್ಕೆ ಹೀಗಾಗಿ ಅದನ್ನೇನಂತಾರೆ, ಅದರಲ್ಲಿ ಕೆರಾಟಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ಇದು ಭಾಳ ಲಾಂಗಿವಿಟಿ ಇರುತ್ತೆ, ಇದರಲ್ಲಿ ಲಾಂಗಿವಿಟಿ ಸಿಕ್ಕಾಪಟ್ಟೆ ಇರುತ್ತೆ ಅದನ್ನು. ಸೊ ಕೂದಲು, ಹಲ್ಲು ಇಂಥವೆಲ್ಲ ಭಾಳ ಲಾಂಗಿವಿಟಿ ಇರುತ್ತೆ ಅದಕ್ಕೆ. ಅದಕ್ಕಾಗಿ ಅಂದಾಜು ಎಷ್ಟು ವರ್ಷಗಳವರೆಗೆ ಇರ್ಬೋದು ಸರ್? ಅಂದರೆ ಈಗ ನೋಡಿರ್ತಕ್ಕಂಥದ್ದು ಹೇಗೆ ಅಂತಂದರೆ, ಈಗ ಕೆಲವು ಕಡೆ ವೆಲ್ ಪ್ರಿಸರ್ವ್ಡ್ ಏರಿಯಾಸ್ ಇದ್ದರೆ, ಅಲ್ಲಿ ಒಂದು ಈಜಿಪ್ಷಿಯನ್ ಮಮ್ಮಿಗಳದೆಲ್ಲ ನೋಡಿದ್ರೆ ಆ ಯುಗದಲ್ಲಿರ್ತಕ್ಕಂಥದ್ದು ಇನ್ನೂ ಕಾಣಿಸ್ತಾ ಇದೆ ಅಲ್ಲಿ, ಆಯ್ತಾ. ಅದು ಐಡಿಯಲಿ ವೆಲ್ ಪ್ರಿಸರ್ವ್ಡ್ ಮಮ್ಮಿಫೈಡ್ ಬಾಡಿ ಅಂತ ಹೇಳ್ತೀವಿ. ಇನ್ನು ಕೆಲವು ಸಲ ಏನಾಗಿರುತ್ತೆ ಅಂತಂದರೆ, ಕೆಲವು ತೆಗೆದಾಗ, ಕೆಲವು ಈಗ ಸ್ಮಶಾನಗಳನ್ನು ನಾವು ಅದನ್ನು ಕನ್ವರ್ಟ್ ಮಾಡಿ ಲ್ಯಾಂಡ್ ಕನ್ವರ್ಷನ್ ಆಗಿ ಅದೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ತೆಗಿತಕ್ಕಂಥ ಸಂದರ್ಭದಲ್ಲಿ ಕೂದಲು ಸಿಕ್ಕತ್ತಲ್ಲಿ, ಕೂದಲು ಭಾಳ ಪ್ರಮಾಣದಲ್ಲೇ ಸಿಗತ್ತಲ್ಲಿ. ಸೊ ಹಾಗಾಗಿ ಅದರಲ್ಲಿ ಏನಾರು ವಿಷ ಇದೆಯಾ ಅಂತಂದರೆ ಕೂದಲಲ್ಲೂ ಸೇರಿರುತ್ತೆ. ಅದಕ್ಕಾಗಿ ಕೂದಲೆಲ್ಲಿರುತ್ತೆ, ಮಣ್ಣಲ್ಲಿರುತ್ತೆ. ಹಾಗಾಗಿ ಮಣ್ಣಿನ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಸಾಲಿಡ್ ಮೆಟೀರಿಯಲ್ ಯಾವ್ದಾರ ಇದೆಯಾ ಅಂತದನ್ನು ತೆಗಿತಾರೆ ಅದನ್ನು. ಸೊ ಅದಕ್ಕಾಗಿ ಅದನ್ನೇನಂತಂದರೆ, ಅದನ್ನು ಭಾಳ ನಿಧಾನಕ್ಕೆ ಭಾಳ ಪೇಷಂಟಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ ಅಷ್ಟೊಂದು ಕ್ವಾಂಟಿಟಿ ತೊಗೊಂಡು ಹೋಗಿರ್ತಾರೆ. ಆಮೇಲೆ ಇವು ಪ್ರತ್ಯೇಕವಾಗಿ ಪ್ರತಿಯೊಂದು ಎಲುಬನ್ನು ಒಳ್ಳೆ ಕಂಟೈನರಲ್ಲಿ ಹಾಕಿ ತೊಗೊಂಡು ಹೋಗ್ಬೇಕಾಗಿರುತ್ತೆ ಅದನ್ನು. ಸೊ ಅದನ್ನು ಎಲ್ಲ ಮಾಡಿ ತೊಗೊಂಡು ಹೋಗಿರ್ತಾರಲ್ವ. ಸೊ ಹಾಗಾಗಿ ಇದನ್ನು ಅಲ್ಲಿ ಲ್ಯಾಬಲ್ಲಿ ಅಥವಾ ಸ್ಪಾಟ್ ಟೆಸ್ಟಿಂಗ್ ಅನ್ನೋದು ಇದರಲ್ಲಿ ಜಾಸ್ತಿ ಇರಲ್ಲ. ಸ್ಪಾಟ್ ಲೇಔಟ್ ಅಂದರೆ ಒಂದು ಸಿಂಗಲ್ ಬಾಡಿ ಇದ್ದರೆ ಸ್ಪಾಟ್ ಲೇಔಟಲ್ಲಿ ಮಾಡ್ಬೋದು. ಇಲ್ಲಿ ಮಲ್ಟಿಪಲ್ ಬಾಡೀಸ್ ಇರ್ತಕ್ಕಂಥ ಶಂಕೆ ಇದೆ. ಸೊ ಹಾಗಾಗಿ ಇದನ್ನು ಸ್ಪಾಟ್ ಲೇಔಟ್ ಆಗಲ್ಲ ಇಲ್ಲಿ. ಅಂದರೆ ಸರ್, ಹೇಗಾದರೂ ಸಹ ಇಲ್ಲಿ ವ್ಯಕ್ತಿಯ ಕೂದಲು ಮತ್ತು ಹಲ್ಲಿನಿಂದ ವ್ಯಕ್ತಿಯ ಸಾವಿನ ನಿಖರ ಕಾರಣ ತಿಳಿಬೋದು ಒಂದು ಸ್ವಲ್ಪ ಮಟ್ಟಕ್ಕೆ ಅಂದರೆ ವಿಷಪ್ರಾಶನೆಯಿಂದ ಆಗಿದ್ದಾಗ ಕೂದಲಲ್ಲಿ ಗೊತ್ತಾಗತ್ತೆ. ಈಗ ಈ ಕೆಲವು ಸಲ ಈ ಎಷ್ಟು ವರ್ಷಗಳಿಂದ ಇವರು ಡ್ರಗ್ಸ್ ತಗೊಳ್ತಿದ್ರು ಅಂತಲೂ ಕೂದಲಿಂದನೂ ಹೇಳ್ಬೋದು. ಯಾಕೆಂದರೆ ದಿನಕ್ಕೆ 0.4 mm ಗ್ರೋತ್ ಇರುತ್ತೆ ತಲೆ ಕೂದಲು. ಅದರಲ್ಲಿ ಏನಾಗಿರುತ್ತೆ, ಡ್ರಗ್ ಎಂಟ್ರಿ ಆಗ್ತಕ್ಕಂಥದ್ದು ಇರುತ್ತಲ್ವ, ಅದಕ್ಕೂ ಸ್ವಲ್ಪ ರಕ್ತನಳಿಕೆಗಳ ಕನೆಕ್ಷನ್ ಇರುತ್ತೆ. ಇದರಿಂದ ಪೋಷಣೆ ಜೊತೆಗೆ ಈ ಅಪಪೋಷಣೆನೂ ಸ್ವಲ್ಪ ಬಂದಿರುತ್ತದನ್ನು. ಸೊ ಇವು ಡ್ರಗ್ಸ್ ಎಲ್ಲ ಬಂದು ಎಲ್ಲೋ ಒಂದು ಕಡೆ ಶರೀರದಿಂದ ಹೊರಗೆ ಸಿಗಬೇಕಾಗತ್ತೆ.
ಕೂದಲಿನ ಮಾರ್ಗ, ಉಗುರುಗಳಲ್ಲಿ ಅಲ್ಲೆಲ್ಲ ಇರುತ್ತಲ್ವಾ. ಸೊ ಗ್ರೋತ್ ರೇಟ್ ಗೊತ್ತಾಗಿರತ್ತಲ್ವಾ. ಗ್ರೋತ್ ರೇಟ್ ಗೊತ್ತಾಗದಾರದ ಮೇಲೆ ಎಷ್ಟು ದಿನಗಳಿಂದ ಈ ವ್ಯಕ್ತಿ ಇಂಥ ಕೆಲವು ಡ್ರಗ್ ಸೇವನೆ ಮಾಡ್ತಿದ್ದಾನೆ ಅಂತಲೂ ತಿಳಿಸ್ಬೋದಾಗತ್ತೆ. ಸಿಗರೇಟ್, ಬೀಡಿ, ಎನಿಥಿಂಗ್, ಎನಿ ಅದರ್ ಡ್ರಗ್ ಆಲ್ಸೋ. ಈಗ ಕೊಕೇನ್ ಸೇವನೆ ಮಾಡಿದ್ದಾನೆ, ಅಥವಾ MDMA ಸೇವನೆ ಮಾಡಿದ್ದಾನೆ, ಅಥವಾ ಅಫೀಮ್ ಸೇವನೆ ಮಾಡಿದ್ದಾನೆ, ಇವೆಲ್ಲ ರೆಸಿಡ್ಯೂಸ್ ಇರುತ್ತಲ್ಲಿ. ಅವಂಥವು ಇರುತ್ತೆ ಅದನ್ನು. ಸೊ ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗೊತ್ತಾಗೋಂಥದ್ದು ಕೂದಲಲ್ಲಿ, ಹಲ್ಲಿನಲ್ಲಿ ವಯಸ್ಸು ಗೊತ್ತಾಗ್ಬೋದು, ಅಥವಾ ಅವರ ಲಿಂಗ, ಸ್ತ್ರೀ ಪುರುಷರು, ಮತ್ತು ಅವ್ರ DNA ಗೊತ್ತಾಗತ್ತೆ. ಸೊ ಹಾಗಾಗಿ ಇಷ್ಟು ಒಂಥರ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್. ಅಂದರೆ ಇದೊಂದು ಟೀಮ್ ವರ್ಕ್ ಇರುತ್ತೆ. ಪ್ರತ್ಯೇಕ ಸೆಕ್ಷನ್ ಸಾಕಷ್ಟಿದೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಲಿ. ಎಲ್ಲರೂ ಸೇರಿ ಟೀಮ್ ವರ್ಕಲ್ಲಿ ಮಾಡಬೇಕಾಗತ್ತೆ. ಪೊಲೀಸ್ ಇಲಾಖೆ, ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಲಿ ಸಪ್ರೇಟ್ ವಿಭಾಗಗಳಿರ್ತವೆ ಅವುಗಳು. ಮತ್ತು ಇನ್ನೊಂದು ಏನಂತಂದರೆ, ಈ ಅದರ್ ಎಕ್ಸ್ಪರ್ಟ್ಸ್ ಫ್ರಮ್ ಔಟ್ಸೈಡ್ ಅವ್ರನ್ನ ತೊಗೊಳ್ಳೇಬೇಕಾಗತ್ತೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಫ್ರ್ಯಾಗ್ಮೆಂಟ್ರಿ ಬೋನ್ ಇದ್ದರೆ, ಸಾಕಷ್ಟು ಬೋನ್ ಫ್ರ್ಯಾಗ್ಮೆಂಟ್ಸ್ ಇದ್ದರೆ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಸಿಸ್ಟೆನ್ಸ್ ತೊಗೋಬೇಕಾಗತ್ತೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೆಲವು ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳ ಅವರ ಕೆಲವು ಸಲಹೆ ಸಹಾಯ ತೊಗೋಬೇಕಾಗತ್ತೆ. ಯಾಕೆಂದರೆ ಅವ್ರು ರೆಫರಲ್ ಏಜೆನ್ಸೀಸ್ ಅವರು. ಸೊ ಇವೆಲ್ಲರೂ ರೆಫರಲ್ ಏಜೆನ್ಸೀಸ್, ಎಲ್ಲರೂ ನ್ಯಾಯಕ್ಕಾಗಿ ಇರ್ತಕ್ಕಂಥವ್ರು. ಸೊ ನ್ಯಾಯಬದ್ಧವಾಗಿ ಏನೇನು ಮಾಡಬೇಕು ಎಲ್ಲ ಮಾಡಿರ್ತಾರೆ ಅದನ್ನು. ಸರ್, ಈಗ ಹಲವು ಒಂದು ವೇಳೆ ಈಗ ಒಂದು ಸ್ಕೆಲಿಟನ್ನ ಒಂದಷ್ಟು ಭಾಗಗಳು ಸಿಕ್ಕಿದೆ ಅಂತ ಹೇಳಿ ಸರ್, ಸಂಪೂರ್ಣವಾಗಿ ಒಂದು ದೇಹ ಸಿಕ್ತು ಅಕಸ್ಮಾತ್, ಅದು ನೀವು ಹೇಳೋ ರೀತಿಯಲ್ಲಿ ಅಥವಾ FSL ಪ್ರಯೋಗ ಮಾಡಿದಾಗ ಒಂದು 14ರಿಂದ 25 ವರ್ಷದ ಮಹಿಳೆ ಅಥವಾ ಯಾರೋ ಅಥವಾ ಇನ್ನೊಂದೇನೋ ಅಂತ ಅಂದಾಗ ಅದರ ಸಾವಿನ ನಿಖರ ಕಾರಣ ಗೊತ್ತಾಗ್ಬೋದು ಸರ್? ಅಂದ್ರೆ ಕೂದಲು ಅಥವಾ ಹಲ್ಲಿನ ಭಾಗ, ಅಂದ್ರೆ ವಿಷಪ್ರಾಸನ ಅಲ್ಲದೆ ಅಲ್ಲಿ ಇನ್ನೊಂದೇನಾಗುತ್ತೆ ಗೊತ್ತಾ, ಈ ವ್ಯಕ್ತಿ ಹೇಳಿಕೆ ಪ್ರಕಾರ ಅವನು ಇಂತಿಂಥವ್ರನ್ನೆಲ್ಲ ತಗೊಂಡೋಗಿ ಇಲ್ಲಿ ಅಂದರೆ ಅಟಾಪ್ಸಿ ಆಗಿರ್ತಕ್ಕಂಥವ್ರನ್ನೂ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥ ಕೆಲವು ಶವಗಳನ್ನು ಅವನು ಊತಿದ್ದಾನೆ ಅಂತ ಬರುತ್ತೆ. ಅದಕ್ಕೇನಂತಾರೆ ಪ್ರಾಪರ್ ಸೂಪರ್ವಿಷನ್ ಇರುತ್ತೆ. ಅಂದರೆ ಇಷ್ಟೇ ಉದ್ದ, ಇಷ್ಟೇ ಅಗಲ, ಇಷ್ಟೇ ಆಳ ಇರಬೇಕು ಅಂತ ಬಂದಿರುತ್ತೆ ಅಲ್ಲಿ. ಸೊ ಅಲ್ಲಿ ಪ್ರಾಪರ್ ಸೂಪರ್ವಿಷನ್ ಬಂದಿರುತ್ತೆ. ಈ ತರಾತುರಿಯಲ್ಲಿ ಯಾರು ನೋಡ್ಲಾರ್ದಂಥ ಸ್ಥಳದಲ್ಲಿ ಅಥವಾ ಯಾರಿಗೂ ಇದು ಆಗಬಾರ್ದು ಅಂತಂದರೆ ನೀವು ಊಹಿಸ್ಬೋದು ಅವನು ಎಷ್ಟು ಉದ್ದ ಎಷ್ಟು ಅಗಲಕ್ಕೆ ತೆಗೆದಿರ್ತಾನೆ ಅಂಥೇಳಿ. ಅದನ್ನು ಸುಮ್ಮನೆ ಯಾಕೆಂದರೆ ಅವನಿಗೆ ಅರ್ಜೆನ್ಸಿ ಅವನಿಗಿರುತ್ತೆ, ತರಾತುರಿಯಲ್ಲಿ ಮಾಡಿ ಮುಗಿಸ್ಕೊಂಡು ಮಣ್ಣು ಮುಚ್ಚಿಬಿಟ್ಟು ಹೋಗಬೇಕು ಅಂತ ಇರ್ತಕ್ಕಂಥದ್ದು ಇರುತ್ತೆ. ಅಂದರೆ ಕಾಣಬಾರ್ದು, ಕಣ್ಣಿಗೂ ಕಾಣಬಾರ್ದು. ಅದು ಸಿಂಪಲ್ ಲಾಜಿಕ್, ಸೈಕಾಲಜಿ ಯೂಸ್ ಮಾಡತಕ್ಕಂಥದ್ದಿದ್ರೆ ಅವನ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಹಾಗೆ. ಅವನಲ್ಲಿ ಕೇಳಿರ್ತಾರೆ, ಪ್ರಶ್ನೆ ಕೇಳಿರ್ತಾರೆ, ಎಷ್ಟು ಉದ್ದ ಎಷ್ಟು ಅಗಲ ಕಗ್ದಿದೆಯಾ, ಎಷ್ಟೊತ್ತಲ್ಲಿ ಅಗದಿದೆಯಾ, ಎಷ್ಟು ಆಳ ಹೆಂಗೆ ಗೊತ್ತಾಯ್ತು ನಿನಗೆ ಅಂತೆಲ್ಲ ಕೇಳಿರ್ತಾರೆ ಅದನ್ನು. ಅದಕ್ಕೆ ಈ ಅಂತ್ಯಕ್ರಿಯೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಟ್ ಆಫ್ಟರ್ 6 PM ಅಂತ ಹೇಳ್ತಾರೆ. 6 ಗಂಟೆ ನಂತರ ಸಂಜೆ ಅಂತ್ಯಕ್ರಿಯೆಗಳು ಮಾಡಬಾರ್ದು ಅಂತೇಳಿ. ಸೊ ನಿರ್ಬಂಧ ಇದೆ. ಯಾಕೆಂದರೆ ಸರಿಯಾಗಿ ಅಂತ್ಯಕ್ರಿಯೆ ಆಗಲಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತೇಳಿ ಆ ಥರದ್ದು ಇರುತ್ತೆ. ಅಂದರೆ ಪಬ್ಲಿಕ್ ನ್ಯೂಸೆನ್ಸು ಆಗ್ಬೋದು, ಮತ್ತು ಮೃತಕನಿಗೆ ಅವನಿಗೆ ನ್ಯಾಯ ಕೊಟ್ಟಂಗೆ ಆಗಲ್ಲ ಅಂಥೇಳಿ. ಅಂದರೆ ಅವ್ರಿಗೆ ರೆಸ್ಪೆಕ್ಟ್ಸ್ ಕೊಡಬೇಕಲ್ಲ ನಾವು, ಹಾಗಿರುತ್ತೆ ಅದನ್ನು. ಸೊ ಅದು ಅಗೌರವದಿಂದ ಆದರೆ ಆಗ್ಬೋದು ಅಂಥೇಳಿ ಅದಕ್ಕೆ ಸರ್ಕಾರಗಳು ಮತ್ತು ಲೋಕಲ್ ಬಾಡೀಸು ಅಷ್ಟೇ ಅವು ಬಿಡಲ್ಲ. ಸರ್, ಈಗ ಸಾವಿಗೆ ಮುನ್ನ ಉಸಿರುಗಟ್ಟೆ ಏನಾದರೂ ಸಾಯಿಸಿದ್ರೆ ಅಕಸ್ಮಾತ್ ಕೂದಲು ಮತ್ತು ಹಲ್ಲು ಈ ತರದ ಯಾವ್ದಾದ್ರು ಪಾರ್ಟಲ್ಲಿ ಕಂಡಿಡ್ಬೋದು? ಅಲ್ಲ, ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಅದು ಬರೀ ಕುತ್ತಿಗೆ ಅಷ್ಟೇ, ಕುತ್ತಿಗೆ ಮತ್ತು ಶ್ವಾಸಕೋಶ ಅಷ್ಟೇ ಬರುತ್ತೆ ಪ್ಲೇಗೆ. ಸೊ ಅದು ಸಾಫ್ಟ್ ಟಿಶ್ಯೂ ಅಲ್ವಾ, ಅದು ಭಾಳ ಬೇಗ ಕರ್ಗೋಗುತ್ತೆ ಅವೆಲ್ಲ. ಒಂದ್ ವೇಳೆ ಸರ್ ಈಗ ಯಾವ್ದಾದ್ರು ಬೋನ್ಗಳು ಬ್ರೇಕ್ ಆಗಿದ್ರೆ, ಈಗ ಕೈ ಭಾಗ ಅಥವಾ ಫೋರ್ಸ್ಫುಲಿ ಏನಾರು ಆ ಥರದ ಏನಾದ್ರು ಘಟನೆಗಳು ಆಗ್ತಿದೆ ಅಂತ ಆತ ಊಹೆ ಹೇಳಿದಿರೋ ಹಾಗೆ ಹೇಳೋದಾದ್ರೆ ಜನಗಳ ಒಂದು ಅನುಮಾನ, ಯಾವ್ದಾದ್ರು ತಲೆ ಭಾಗಕ್ಕೆ ಏನಾದ್ರು ಬಲವಾಗಿ ಹೊಡೆದಿದ್ರೆ ಅಥವಾ ಕೈ ಕಾಲು ಮುರಿದಿದ್ರೆ ಆತಂದನ ಸಾವಾಗಿದ್ರೆ ಅದೆಲ್ಲಾನು ಹೇಗೆ ಕಂಡುಹಿಡಿಯಬಹುದು ಸರ್? ಬೋನ್ ಮೂಳೆ ಮೇಲೆ ಗುರುತುಗಳಿರುತ್ತೆ, ಟ್ರಾಮಾ ಮಾರ್ಕ್ಸ್ ಅಂತ ಕರಿತೀವಿ, ಅದು ಇರುತ್ತೆ. ಅದು ಗುರುತುಗಳಿರುತ್ತೆ ಮೂಳೆಗಳ ಮೇಲೆ ಅಂತ ಗುರುತುಗಳು ಕಾಣುತ್ತೆ ಅದನ್ನು. ಸೊ ಹಾಗಾಗಿ ಏನಾಗಿರುತ್ತೆ ಅಂತಂದರೆ ಮೂಳೆ ಮುರಿದಿದ್ರು ಸಹ ಯಾವ ರೀತಿ ಮುರಿದಿದೆ ಅಂಥೇಳಿ ಅದನ್ನು ಈಗ ಅದಕ್ಕೆ ಅಲ್ವಾ ಬೇರೆ ಈಗ ಮೆಕ್ಯಾನಿಕಲ್ ಡಿವೀಸಸ್ ಅಂದರೆ JCB ಅಂಥದ್ದೆಲ್ಲ ಉಪಯೋಗಿಸ್ಕೊಂಡು ತೆಗಿಬಾರ್ದು ಅಂತ ಯಾಕೆ ಹೇಳೋದಾದ್ರೆ, ಅದು ತೆಗಿಯಂಥ ಸಂದರ್ಭದಲ್ಲಿ ಮುರಿದಾಕಿರ್ತೀವಿ ನಾವೆಲ್ಲ, ಡಿಸ್ಟ್ರಾಯ್ ಮಾಡಿರ್ತೀವಿ ಅದನ್ನು. ಸುಲಭ ಅದು ಕೆಲಸ ಮಾಡೋದು ಸುಲಭ, ಸುಮ್ಮನೆ ಮಣ್ಣು ತೆಗಿಲಿಕ್ಕೆ ಅರ್ತ್ ಮೂವಿಂಗಿಗೆ ಸುಲಭ ಅದು. ಆದರೆ ನಾಟ್ ಇನ್ ಫೋರೆನ್ಸಿಕ್ ಅಪ್ಲಿಕೇಶನ್ಸ್, ಅದು ಒಳ್ಳೇದಲ್ಲ ಅದು. ಸಾಕಷ್ಟು ಬಾಡಿಗಳು ಸಿಕ್ಕಿದ್ವು ಅಂತ ಹೇಳಿದ್ರು, ಮುಂದಿನ ಹಂತಗಳು ಹೇಗಿರ್ತವೆ ಸರ್? ಅಂದರೆ ಅದನ್ನು ಪ್ರತಿಯೊಂದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ, ಪ್ರತಿಯೊಂದನ್ನು ಅದರ ಒಂದು ಕೇಸ್ ಓಪನ್ ಮಾಡಿ ಅದನ್ನು ಪ್ರತಿಯೊಂದನ್ನು ಐಡೆಂಟಿಫೈ ಮಾಡಿಸ್ಬೇಕಾಗತ್ತೆ. ಆಮೇಲೆ ಅದರ ಪ್ರತಿಯೊಂದಕ್ಕೂ ವೆದರ್ ಇಟ್ ಇಸ್ ಅಟಾಪ್ಸಿಡ್ ಆರ್ ನಾನ್ ಅಟಾಪ್ಸಿಡ್ ಅಂತೇಳಿ, ಅಟಾಪ್ಸಿಡ್ ಆಗಿದ್ರೆ ಅದನ್ನೆಲ್ಲ ರೂಲ್ ಔಟ್ ಮಾಡಬೇಕಾಗತ್ತೆ ಅದನ್ನು. ಸೊ ಈ ಒಂದು ವ್ಯಾಪ್ತಿಗೆ ಬರಲ್ಲ ಅದನ್ನು, ಸಹಜ ಸಾವು ಮತ್ತು ಇದಕ್ಕೆ ಒಂದು
ಪೋಸ್ಟ್ ಮಾರ್ಟಮ್ ಆಗಿದೆ, ಅಂದರೆ ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆ ನಡಿಬೇಕು ಎಲ್ಲ ನಡೆದಿದೆ ಅಂತೇಳಿ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾರೆ. ಅದನ್ನೆಲ್ಲ ಡಿಸ್ಕಾರ್ಡ್ ಆದರೆ ಮತ್ತೊಮ್ಮೆ ಅಲ್ಲೇ ಬರಿಯಲ್ ಮತ್ತೊಮ್ಮೆ ಮಾಡಬೇಕಾಗತ್ತೆ ಅದನ್ನ. ಅಂದ್ರೆ ಈಗ ಸಿಗುವಂತಹ ಸ್ಕೆಲಿಟನ್ಗಳಲ್ಲಿ ಹಲವು ಸ್ಕೆಲಿಟನ್ಗಳಿಗೆ ಆ ರೀತಿ ಪಂಚನಾಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಪಂಚನಾಮೆ ಆಗಿ ಇಂಥದ್ದು ಬಂದಿದ್ದೆಲ್ಲ ತೆಗೆದು ಬಿಡ್ತಾರೆ ಅದನ್ನ. ಈಗ ಏನಾಗತ್ತಂದ್ರೆ ಪ್ರೋಸೆಸ್ ಆಫ್ ಎಲಿಮಿನೇಷನ್ ಇದು, ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ಕಾನೂನಾತ್ಮಕವಾಗಿ ಇವೆಲ್ಲ ಈ ತರ ಬಂದಿದೆಯೋ ಅದನ್ನ ತೆಗೆದು ಬಿಟ್ರೆ ನಾವು ಮಿಕ್ಕಿದ್ದೆಲ್ಲ ಅನುಮಾನಾಸ್ಪದವಾದಂಥ ಕೆಲವು ಅಂತ ಗೊತ್ತಾಗತ್ತೆ ಅದನ್ನ. ಸೊ ಅದನ್ನ ಅದ್ರ ಮೇಲೆ ಅಟೆನ್ಷನ್ ಜಾಸ್ತಿ ಫೋಕಸ್ ಇರುತ್ತೆ, ಅದ್ರ ಮೇಲೆ ಮುಂದೆ ನಡ್ಸ್ಕೊಂಡು ಹೋಗಿರ್ತಾರೆ ಅದನ್ನ. ಎಲಿಮಿನೇಷನ್ ಪ್ರೊಸೆಸ್ ಅಲ್ಲಿ ಬರುತ್ತೆ ಅದನ್ನ. ಈ ಸ್ಕೆಲಿಟನ್ ಸಿಕ್ಕಿದ್ರು ಸರ್, ಆದ್ರೆ FSL ಬರೋದು ತುಂಬಾ ತಡ ಆಗ್ಬೋದು, ಅಂದ್ರೆ ತೀರಾ ತಡ ಆಗ್ಬೋದು. ಜೊತೆಗೆ DNA ಮ್ಯಾಚ್ ಮಾಡಿ ಇಂತಹದ್ದೇ ಇದೆ ಅಂತ ಹೇಳಲಿಕ್ಕೆ ತುಂಬಾ ಲಾಂಗ್ ಟೈಮ್ ಟೈಮ್ ಹಿಡಿಸುತ್ತೆ. ಅಂದ್ರೆ 1 ತಿಂಗಳು ಅಂತ ಹೇಳ್ತೀವಿ ರೊಟೀನ್ ಕೇಸಸ್ ಅಲ್ಲಿ. 1 ತಿಂಗಳಲ್ಲಿ FSL ಕೊಡ್ತಾ ಇದೆ, ಈಗ ವರದಿ ಆಗಲೇ ಕೊಡ್ತಾ ಇದೆ. ಅಂದ್ರೆ ಸಾಕಷ್ಟು ಪ್ರೆಷರ್ ಇತ್ತು ಹೈಕೋರ್ಟ್ಸ್ ಇಂದ ಎಲ್ಲ, ವಿದಿನ್ 1 ಮಂತ್ ಅದನ್ನೆಲ್ಲ ಪ್ರೊಸೆಸ್ ಮಾಡ್ತಿದ್ದಾರೆ. ಅದು ಇಂಥದ್ದು ಏನಾಗತ್ತದ್ರೆ ಇದು ಹೆವಿ ವರ್ಕ್ ಲೋಡ್, ಕೇಸ್ ಲೋಡ್ ಆಗಲೇ ಚೆನ್ನಾಗಿ ಜಾಸ್ತಿ ಇದೆ. ಇದು ಹೆವಿ ಕೇಸ್ ಲೋಡ್ ಬಂದಾಗ ಸೊ ಸ್ವಲ್ಪ ಡಿಲೇಸ್ ಆಗತ್ತೆ. ಈಗ 24 ಗಂಟೆಯಲ್ಲಿ ಏನಾಗಬೇಕಾಗಿರುತ್ತೋ ಅಂಥದನ್ನ ಪ್ರತಿಯೊಂದು ಕೇಸ್ಗೆ 24 ಗಂಟೆ ಹಾಕೊಂಡು ಹೋಗಿ, ಸೊ ಆಗ ಕೊನೆಗೆ ಎಲ್ಲವೂ ಸೇರಿ ಒಂದೇ ರಿಪೋರ್ಟ್ ಬರಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಪೈಲಪ್ ಆಗತ್ತೆ ಅಂತೇಳಿ ಹಾಗೆ. ಸೊ ಒಂದ್ರ ಮೇಲೆ ಪೈಲಪ್ ಆಗಿದ್ದಾಗ ಸೊ ಹಾಗಾಗಿ ಸೊ ನಿಧಾನವಾದಂಥ ಪ್ರೋಸೆಸ್ ಇದು. ಡೈರೆಕ್ಟಾಗಿ ಇಮಿಡಿಯೇಟ್ಲಿ ಏನು ರಿಸಲ್ಟ್ ಸಿಕ್ಬಿಡಲ್ಲ. ಮೂಳೆ ಸಿಕ್ಕಿದೆ ಸರಿ ಒಳ್ಳೇದು, ಆದರೆ ಮುಂದೆ ಆಗ್ತಕ್ಕಂಥದ್ದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸರ್, ಅಲ್ಲಿಂದ ತಂದ ಮೂಳೆಗಳನ್ನ ಈ ಲ್ಯಾಬ್ ತಂದಾಗ ಏನೆಲ್ಲ ಪ್ರೋಸೆಸ್ ಆಗ್ತದೆ ಸರ್? ಅದನ್ನ ಫಸ್ಟ್ ಅದನ್ನ ವೇಟ್ ತಗೊಳ್ತಾರೆ, ಲೆಂತ್ ತಗೊಳ್ತಾರೆ, ಡೈಮೆನ್ಷನ್ಸ್ ತಗೊಳ್ತಾರೆ, ಆಮೇಲೆ ಅದನ್ನ ಸೆಟ್ ಮಾಡ್ತಾರೆ. ಸೆಟ್ ಮಾಡೋದಂತಂದ್ರೆ ಮಲಗಿಸ್ತಾರೆ ಅದರ ಅನಾಟಮಿಕಲ್ ಪೊಸಿಷನ್ ಅಲ್ಲಿ. ಇದಕ್ಕೆ ಬೇರೆ ಹೊಂದತಕ್ಕಂಥ ಬೇರೆ ಮೂಳೆಗಳು ಸಿಕ್ಕಿದ್ಯಾ ಅಂದ್ರೆ ಈಚ್ ಡಿಗ್ ಅಲ್ಲಿ ಪ್ರತಿಯೊಂದು ಡಿಗ್ನಲ್ಲೂ ಅಷ್ಟು ಸಿಕ್ಕಿರತ್ತೆ ಅಂತಂದ್ರೆ ಅದರದೆಲ್ಲ ಹೊಂದತ್ತಾ, ಇದು ಒಂದೇ ವ್ಯಕ್ತಿಯದ್ದ ಅಥವಾ ಮಲ್ಟಿಪಲ್ ಇಂಡಿವಿಜುವಲ್ಸ್ ಅಂಥೇಳಿ ಇದಾಗತ್ತೆ. ರೂಲಿಂಗ್ ಔಟ್ ಅದಾಗಿ ಆಮೇಲೆ ಪ್ರೊಸೆಸಿಂಗ್ ಅಲ್ಲಿ ಕೊನೆ ಹಂತದಲ್ಲಿ ಏನಂತಂದ್ರೆ ಅದನ್ನ DNA ಮೂಲಕ ಯಾವ್ಯಾವ ಅಂಶಗಳು ಕಳಿಸ್ಬೋದು ಅಂತ ಹೇಳಿ ಎಕ್ಸ್ಟ್ರಾಕ್ಟ್ ಮಾಡಿಸಿ ಬಯಾಲಜಿಕಲ್ ಸೆಕ್ಷನ್ ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಯಾಲಜಿಕಲ್ ಸೆರಾಲಜಿಕಲ್ ಸೆಕ್ಷನ್ ಇಂದ ಎಕ್ಸ್ಟ್ರಾಕ್ಟೆಡ್ ಇದನ್ನ DNA ಅಲ್ಲೇ ತೆಗಿತಾರೆ, ಅಲ್ಲೇ ಮಾಡಿಸ್ತಾರೆ. ಈಗ ಇದು ಸಾಮಾನ್ಯವಾಗಿ ಇದನ್ನೆಲ್ಲ RFSL ಮಂಗಳೂರು ಅಲ್ಲಿಗೆ ಹೋಗಿರುತ್ತೆ. ಮತ್ತಿನ್ನು ಸುತ್ತಮುತ್ತಲಿನ RFSLs ಸ್ವಲ್ಪ ಸಹಾಯ ಕೊಡಬೇಕಾಗತ್ತೆ. ಆಮೇಲೆ ಮೇನ್ FSL ಬೆಂಗಳೂರು ಅದು ಸ್ವಲ್ಪ ಹೆಲ್ಪ್ ಕೊಡಬೇಕಾಗತ್ತೆ. ಅಲ್ಲಿಂದ ಸ್ವಲ್ಪ ಸ್ಪೀಡಪ್ ಆಗಲಿಕ್ಕೆ ಮಲ್ಟಿಪಲ್ FSLಸ್ಗೂ ಕೊಡಬೇಕಾಗತ್ತೆ. ಇದಲ್ಲದೆ ಏನಾರು ಇದ್ರೆ CFSL ಸಹಾಯಕ್ಕಿದೆ ಇದೆ ಅಲ್ಲಿ. ಒಂದು ರಿಕ್ವಿಸಿಷನ್ ಕೊಟ್ಟರೆ ಸಾಕು, ಅವ್ರು ಹೆಲ್ಪ್ ಮಾಡ್ತಾರೆ ಸಾಕಷ್ಟು. ಇಲ್ಲಿಗೂ ಬರ್ಬೋದು ಸರ್, ಮೈಸೂರಿಗೂ ಬರ್ಬೋದು ಅವರು. ಅಂದ್ರೆ ಮೈಸೂರಲ್ಲೇ RFSL ಇದೆಯಲ್ಲ, ಮೈಸೂರಲ್ಲೇ ಈಗ KPA ಕರ್ನಾಟಕ ಪೊಲೀಸ್ ಅಕಾಡೆಮಿ ಆ ಕಡೆ ಭಾಗದಲ್ಲಿ ಅಲ್ಲಿದೆ. ಸೊ ಇಲ್ಲಿಂದನೂ ಹೋಗ್ಬೋದು. ಅಂದರೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟನ್ನು ಅವರು ಪ್ಲ್ಯಾನರ್ಸ್, ಅವರು SIT ಟೀಮ್ ಲೀಡರ್ಸು ಅವರು ಹೇಗೆ ಕರಿತೀವಿ, ನಿರ್ವಹಣೆ ಅಂತ ಕರಿತೀವಿ. ಅವ್ರಿಗೆ ಏನೇನು ಮ್ಯಾನೇಜ್ ಮಾಡಬೇಕು ಅದನ್ನೆಲ್ಲ ಅವರು ಪರಿಣಿತ ವ್ಯಕ್ತಿಗಳು ಇವರೆಲ್ಲರೂ. ಸ್ಕೆಲಿಟನ್ ಸರ್, ಯಾವುದೊಂದು ಸಂಪೂರ್ಣ ಸ್ಕೆಲಿಟನ್ ಸಿಕ್ಕಿದೆ ಸರ್ ಅನ್ಕೊಳ್ಳೋಣ. ಒಂದ್ ವೇಳೆ ಆ ಸ್ಕೆಲಿಟನ್ನ ಯಾರ್ದೋ ಒಬ್ರು DNA ಮ್ಯಾಚ್ ಆಯ್ತು, ಅವರೆಲ್ಲೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸರ್ ಮಿಸ್ಸಿಂಗ್ ಅಂತ. ಆ ಸಂದರ್ಭದಲ್ಲಿ ಏನಾಗ್ಬೋದು ಸರ್? ಆ ಸಂದರ್ಭದಲ್ಲಿ ಐಡೆಂಟಿಫೈ ಆಗತ್ತೆ ಮತ್ತು ಕಾಸ್ ಆಫ್ ಡೆತ್ ಅದನ್ನ ಏನಾರೋ ನಿಖರಾತ್ಮಕವಾಗಿ ಏನಾರು ಕೊಡ್ಲಿಕ್ಕಾದ್ರೆ ಆಗತ್ತೆ. ಅಟ್ಲೀಸ್ಟ್ ಅವರ ಕುಟುಂಬಸ್ಥರಿಗೆ ಅದು ಒಂದು ಗೊತ್ತಾಗತ್ತೆ, ಅವರ ಒಂದು ಇಂತಿಂಥವ್ರು ಅವರ ಸಂಬಂಧಿಕರು ಇಂಥ ಕಡೆ ಇದ್ದು ಇಲ್ಲಿ ತೀರ್ಕೊಂಡಿದ್ದಾರೆ ಅಂಥೇಳಿ. ಅಂದರೆ ಲೀಗಲ್ ಪ್ರಾಬ್ಲಮ್ಸು, ಸೋಷಿಯಲ್ ಪ್ರಾಬ್ಲಮ್ಸ್ ಸಾಕಷ್ಟು ಸಾಲ್ವ್ ಆಗತ್ತೆ ಅಲ್ಲಿಂದ. ಕಾನೂನು ಸಿವಿಲ್ ಲಾನಲ್ಲೂ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತಲ್ವ. ಹೀಗೆ ಈಗ ಪ್ರಾಪರ್ಟಿ ಓನರ್ಶಿಪ್ ಇರುತ್ತೆ, ಅಂಥವೆಲ್ಲ ಅವೆಲ್ಲದೂ ಸ್ವಲ್ಪ ಸೆಟ್ಲ್ ಆಗುತ್ತೆ, ಆ ಮ್ಯಾಟ್ರ್ ಸೆಟ್ಲ್ ಆಗುತ್ತೆ. ಬಟ್ ವರ್ಷಗಳು ಹಿಡಿಯುತ್ತೆ ಸರ್. ಹಿಡಿಯುತ್ತೆ. ಅಂದರೆ ಈಗ ಯಾವುದೇ ಆಗಲಿ ಕ್ವಿಕ್ ಫೈರ್ ಸೊಲ್ಯೂಷನ್ ಇಲ್ಲ ಇದಕ್ಕೆ. ಯಾವುದೇ ಆಗಲಿ ಅದಕ್ಕೆ ನಾವು ಕೋಆಪರೇಟ್ ಮಾಡಬೇಕು, ತಾಳ್ಮೆಯಿಂದ ನಾವು ನೋಡ್ಬೇಕಾಗತ್ತೆ. ನಾವು ನಿಧಾನ ಅಥವಾ ಅಸ್ಥಿ ಸಿಕ್ಕ ತಕ್ಷಣ ಏನು ಸದ್ಯಕ್ಕೇನು ಸ್ಟಾರ್ಟಿಂಗ್ ಇದೆ, ಜಸ್ಟ್ ಸ್ಟಾರ್ಟಿಂಗ್. ಇನ್ನು ಸಾಕಷ್ಟು ಮೆನಿ ಮೈಲ್ಸ್ ಟು ವಾಕ್ ಇದರಲ್ಲಿ. ಕೇವಲ 1%, ಜಸ್ಟ್ ಬಿಗಿನಿಂಗ್, ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಒಂದೇ ಹೆಜ್ಜೆ, ಇನ್ನು 99% ತಾಪ್ಗಾಲ್ ಇಟ್ಟಿದ್ದೀವಿ ಈಗ.
ಇನ್ನು ನಿಂತು ನಡೆದು ಓಡಬೇಕಾಗತ್ತೆ ಇನ್ನು ಮುಂದೆ. ನೀವೊಂದು ಇಷ್ಟು ವರ್ಷದ ಅನುಭವದಲ್ಲಿ ಸರ್ ಈ ಧರ್ಮಸ್ಥಳದ ಪ್ರಕರಣ ಕುರಿತಂತೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಿ ಸರ್? ಅಂದ್ರೆ ಈ ಸ್ಕೆಲಿಟನ್ ಸಿಕ್ತಿರೋಂಥದ್ದು ಅಥವಾ ಆತ ಆರೋಪ ಮಾಡಿದಂಥದ್ದು, ಅಲ್ಲಿ 100 ಶವಗಳು ಇದೆ ಅಂತ ಹೇಳ್ತಿರೋದು, ಇದೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಮ್ ಕುತೂಹಲಕ್ಕೆ ಪ್ರಶ್ನೆ. ಇಲ್ಲ, ನಾನೇನು ಹೇಳಲ್ಲ ಇದ್ರ ಬಗ್ಗೆ, ಕಾಮೆಂಟ್ ಮಾಡಲ್ಲ ನಾನು. ಯಾಕೆಂದ್ರೆ ನಾನು ವಿಜ್ಞಾನದ ಅಧೀನದಲ್ಲಿದ್ದೀನಿ, ವಿಜ್ಞಾನಕ್ಕೆ ನಾನು ಉಳಿತೇನೆ. ವಿಜ್ಞಾನದ ದೃಷ್ಟಿಯಿಂದ ನಾನು ಕೇಳ್ತೀರಾ ಸರ್? ಆತ ಹೇಳ್ತಿದ್ದಾನಲ್ಲ ಸರ್, ಅಂದ್ರೆ ಇಲ್ಲಿ ಊತಾಕಿದೆ, ಇಲ್ಲಿ ಸಿಗ್ಬಹುದು, ಬಾಡಿಗಳು ಸಿಗ್ಬಹುದು, ಅಥವಾ ಈ ಸಿಕ್ತಿದೆ, ಈ ತರದಲ್ಲಿ ಸಿಕ್ತಾಗ ಈ ತರದ್ದು ಹಿಂದೆ ಎಲ್ಲರೂ ಈ ತರದ ಪ್ರಕರಣ ನಿಮ್ಗೆ ಏನಾದ್ರು ಜ್ಞಾಪಕಕ್ಕೆ ಬಂದಿತ್ತು ಸರ್? ಅಂದ್ರೆ ಆ ತರದ ಮಣ್ಣಿನಿಂದ ಹೊರ ತೆಗ್ದಿದ್ದು ಅಥವಾ ಅದು ಕಂಡಿಡ್ದಿದ್ದು ಆ ತರದ ಯಾವ್ದಾದ್ರು ಉದಾಹರಣೆಗಳಿದೆಯಾ ಸರ್? ಅಂದ್ರೆ ಈಗ ಕೆಲವೊಂದು ನಾವು ವರದಿ ಮಾಡ್ಬೇಕಾದ್ರೆ ಮಾಡಿದೀವಿ ಸರ್, ಎಲ್ಲೋ ಒಂದು ಡೆತ್ ಆಗತ್ತೆ, ಆ ಡೆತ್ ಮೇಲೆ ಅನುಮಾನ ಬರುತ್ತೆ, ಅನುಮಾನ 6 ತಿಂಗಳಾಗತ್ತೆ ಅಥವಾ 2 ವರ್ಷ ಆಗತ್ತೆ. ಆವಾಗ ತಹಶೀಲ್ದಾರ್ ಅವರ ನೇತೃತ್ವ ಅಥವಾ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅದೊಂದು ದೇಹನ ಹೊರಗಡೆ ತೆಗಿತಾರೆ. ಹೊರಗೆ ತೆಗೆದು ಅದು ಹೇಗ್ ಸತ್ತಿರ್ಬೋದು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆರಂಭ ಆಗುತ್ತೆ. ಅದರಲ್ಲಿ ತನಿಖೆ ಆಗಿ ಶಿಕ್ಷೆ ಆಗಿರೋದು ಕೂಡ ನೋಡಿದ್ದೀವಿ. ಈ ಕೇಸ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಸರ್? ಅದು ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಇಷ್ಟೆಲ್ಲ ರಿಪೋರ್ಟ್ ಆಗಿರ್ತಕ್ಕಂಥದ್ದು ನಾನು ಬಹುಶಃ ಭಾರತದಲ್ಲೇ ಎಲ್ಲೂ ಕಂಡಿಲ್ಲ. ಇದು ಒಂದು ಮಾಸ್ ನಂಬರ್ ಆಫ್ ಮೂಳೆಗಳು ಕಂಡಿರ್ತಕ್ಕಂಥದ್ದು ಅಣ್ಣಿಗೇರಿ ಗದಗಿನಲ್ಲಿ ಒಂದ್ಸಲ ಆಗಿತ್ತು. ಅದು ಅಂದ್ರೆ ಏನಾಗಿತ್ತು ಅಂದ್ರೆ ಅವಾಗ ಧಾರವಾಡ ಜಿಲ್ಲೆಗೆ ಬರ್ತಿತ್ತು ಗದಗ. ಅವಾಗ ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಅಲ್ಲಿ ಅಗದಿದ್ದಾಗ ಅಲ್ಲಿ ಸಾಕಷ್ಟು ಅಸ್ಥಿಪಂಜರಗಳೆಲ್ಲ ಸಿಕ್ಕಿದ್ವಲ್ಲಿ. ನಿಮ್ಗೆ ನೆನಪಿರ್ಬೋದು, ನೀವು ಮೋಸ್ಟ್ಲಿ ಸ್ಕೂಲಲ್ಲಿ ಓದ್ತಿದ್ರೆ ಏನೋ ಗೊತ್ತಿಲ್ಲ. ಸೊ ಅವಾಗ ಒಂದು ಸಿಕ್ಕಿತ್ತು. ಅವಾಗ ಏನಾಯ್ತು ಅಂತಂದ್ರೆ ಬಯೋ ಆರ್ಕಿಯಾಲಜಿ ಅಂತಕ್ಕಂಥ ಒಂದು ಅಪ್ರೋಚ್ ಉಪಯೋಗಿಸಿದ್ರು. ಸೊ ಅಲ್ಲಿ ಏನಾಯ್ತು, ಆಂಥ್ರೋಪಾಲಜಿ ಮತ್ತು ಬಯೋ ಆರ್ಕಿಯಾಲಜಿ ಉಪಯೋಗಿಸ್ಕೊಂಡು ಇದು ಈಗಿನದ್ದಲ್ಲ, ಇವನ್ನ ಕಾರ್ಬನ್ ಡೇಟಿಂಗ್ ಪ್ರಕಾರ ಈಗಿನದ್ದಲ್ಲ, ಇವುಗಳು ಭಾಳ ಹಿಂದೆ ಪ್ಲೇಗ್ ಪೀಡಿತರು ಸತ್ತಿರ್ತಕ್ಕಂಥವ್ರು, ಇವರನ್ನೆಲ್ಲರನ್ನು ಮಾಸ್ ಬರಿಯಲ್ ಮಾಡಲಾಗಿತ್ತು ಅಂತ ಹೇಳ್ತಕ್ಕಂಥದ್ದು ಬರುತ್ತೆ. ಅಣ್ಣಿಗೇರಿ ಒಂಥರ ಪೌರಾಣಿಕವಾದಂಥ ಒಂದು ಊರು, ಸ್ಥಳ ಅದು. ಸೊ ನಮಗೆಲ್ಲ ಭಾಳ ಹತ್ರ ಅದೆಲ್ಲ. ಸೊ ಅದಕ್ಕೆ ಏನಂತಾರೆ, ಮನ್ಸಿಗೆ ಭಾಳ ಹತ್ರ, ಯಾಕೆಂದ್ರೆ ಕನ್ನಡ ಹುಟ್ಟಿದ್ದಲ್ಲೇ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಏನಂತಂದ್ರೆ ಅಲ್ಲಿ ಸೊ ಇಂಥ ಕಡೆ ಸಿಕ್ಕಿತ್ತು ಅಂತಂದ್ರೆ ಅಲ್ಲಿ ಎಲ್ಲ ಥರ ಕ್ರೈಮ್ ರೆಕಾರ್ಡ್ಸು ಮೊದಲು ಹುಡುಕಿದ್ರು. ಅಂದರೆ ಬ್ರಿಟಿಷ್ ಕಾಲದಲ್ಲಿ ಗೆಜೆಟಿಯರ್ ಸಮೇತ ಹುಡುಕಿದ್ರು. ಅವಾಗ ಎಲ್ಲ ಇನ್ವೆಸ್ಟಿಗೇಟರ್ಸ್ ಎಲ್ಲರೂ ಪೂರ್ತಿಯಲ್ಲಿ DYSP ಮತ್ತು SP R ದಿಲೀಪ್ ಅಂತಿದ್ರು, ಅವರೆಲ್ಲರೂ ಅವನ್ನೆಲ್ಲ ಶೋಧನೆ ಮಾಡಿದ್ರು. ಆ ನಂತರ ಏನಾಯ್ತಂದ್ರೆ ಇದನ್ನ ಈ ಬಯೋ ಆರ್ಕಿಯಾಲಜಿಸ್ಟ್ಗಳು ಮತ್ತು ಇವರು ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೆಲ್ಲರೂ ಅವ್ರನ್ನ ಹುಡುಕಿದ್ರು. ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ ಕರ್ನಾಟಕ ಯೂನಿವರ್ಸಿಟಿ ಅವರು ಇನ್ವಾಲ್ವ್ ಆದರು. ಸೊ ಆ ನಂತರ ಗೊತ್ತಾಯ್ತು ಹೀಗೆ ಇದು ಇಂಥ ಒಂದು ಕಾಲದಲ್ಲಿ ಅಂದರೆ ಪ್ಲೇಗಿಂದ ಹಿಸ್ಟೋರಿಯನ್ಸ್ ಹೇಳಿದ್ರು ಅದನ್ನು. ಸೊ ಗೆಜೆಟೀರಿಯಲ್ಲಿ ಗೊತ್ತಾಯ್ತು ಪ್ಲೇಗ್ ಬಂದಿತ್ತು ಇಂಥ ಕಡೆ ಇಷ್ಟಿಷ್ಟನ್ನೆಲ್ಲ ಅದನ್ನು ಆಳವಾಗಿ ಊತಿದ್ರು ಅದನ್ನು. ಈಗ ಪೈಪ್ಲೈನ್ ಅಂತ ಕೆನಾಲ್ ವರ್ಕ್, ಪೈಪ್ಲೈನ್ ವರ್ಕ್ ಏನಾರು ಮಾಡಿದಾಗ ಸ್ವಲ್ಪ ಆಳವಾಗಿ ತೆಗಿಬೇಕಾಯ್ತು. UGD ವರ್ಕ್ಸ್ ಸ್ಟಾರ್ಟ್ ಮಾಡ್ತಿದ್ರಲ್ಲಿ ಅವಾಗ ಸಿಕ್ಕಿದ್ದು ಬಿಟ್ಟರೆ ಹೊರತು ಪಟ್ಟರೆ ಇನ್ನು ಕರ್ನಾಟಕದಲ್ಲಿ ಈ ಒಂದು ಸ್ಕೇಲ್ನಲ್ಲಿ ನಾವೆಲ್ಲೂ ನೋಡಿಲ್ಲ. ನಾವು ಭಾರತದಲ್ಲೇ ನಾವು ನೋಡಿಲ್ಲ ಇದನ್ನು, ಎಲ್ಲೂ ನೋಡಿಲ್ಲ ಇದನ್ನು. ಸೊ ಅದಕ್ಕಿದು ರೇರೆಸ್ಟ್ ಆಫ್ ರೇರ್ ಕೇಸ್ ಆಗತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಎಕ್ಸಿಬಿಷನ್ ಅಂದರೆ ಒಂದು ಬರಿಯಲ್ಲಿರುತ್ತೆ ಅಥವಾ 2 ಇರುತ್ತೆ, ಅಷ್ಟಕ್ಕಿಂತ ಹೆಚ್ಚಾಗಿ ಎಲ್ಲೂ ಕಾಣಲ್ಲ. ಅವು ಏನಂತಾರೆ ಕರೆಕ್ಟಾಗಿ ಸ್ಮಶಾನದಲ್ಲಿರುತ್ತೆ, ಇಂಥ ಸ್ಪಾಟಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಅಥವಾ ಕ್ರಿಮಿನಲ್ ಕೇಸ್ ಆಗಿದ್ರೆ ಒಬ್ಬ ವ್ಯಕ್ತಿಯನ್ನು ಕೊಂದು ಅಲ್ಲೆಲ್ಲರೂ ಮುಚ್ಚಿಟ್ಟಿರ್ತಕ್ಕಂಥದ್ದು ಇರುತ್ತೆ ಅದನ್ನು. ಸೊ ಶಾಲೋ ಬರಿಯಲ್ ಅಥವಾ ರಾಕಿ ಬರಿಯಲ್ಸ್ ಎಲ್ಲ ಆಗಿರುತ್ತೆ, ಅಲ್ಲಿ ಬೇಗ ಸಿಕ್ಕಾಕೊಳ್ಳುತ್ತೆ ಅದನ್ನು. ಸೊ ಆದರೆ ಇಂಥದ್ದನ್ನು ಇಂಥ ಒಂದು ಈಗ ಒಂದು ಇದರ ಪ್ರಮಾಣ ನೋಡಿದಾಗ ಭಾಳ ಗಾತ್ರವಾಗಿರ್ತಕ್ಕಂಥ ಕೇಸ್ ಇದೆ ಇದ್ರ. ಆಮೇಲೆ ಇನ್ನೊಂದು ಏನಂದರೆ ಒಂದು ಲೀಗಲ್ ಬರಿಯಲ್ಸು ಇದೆ, ಅದು ಇದೆ. ಸೊ 2 ಥರ ಬರ್ತಾ ಇದೆ. ಸೊ ಅದಕ್ಕಾಗಿ ಏನಂತಂದರೆ ಸೊ ಅವರು ಭಾಳನೇ ನಿಧಾನಕ್ಕೆ ವರ್ಕ್ ಮಾಡುತ್ತಾರೆ ಅಂತ ಹೇಳಿ ಅದನ್ನು. ಯಾಕೆಂದರೆ ಈ ಎರರ್ ಫ್ರೀ ಆಗಿರ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗೋದು ಒಳ್ಳೆಯದು. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇದು ಹಿರಿಯ ವಿಧಿವಿಧಾನ ತಜ್ಞರಾದಂತಹ ಡಾಕ್ಟರ್ ಅರವಿಂದ್ ಸರ್ ಅವರ ಮಾತುಗಳು. ಅವರು ಎಳೆಯಾಗಿ ಈ ಒಂದು ಅಂದ್ರೆ ವಿಧಿವಿಧಾನ ಅಥವಾ FSL ಅಥವಾ ಮೂಳೆಗಳ ಚಹರೆ ಹಾಗೂ ನಡೆದಿರುವಂತಹ ಘಟನಾವಳಿಗಳ ಕುರಿತಂತೆ ಏನೆಲ್ಲ ಆಗಿರಬಹುದು ಅಥವಾ ಆಗಬಹುದು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.